ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಕೌ ಫಾರ್ಮಿಂಗ್ ಮಾಡ್ತಾ ಇರೋರಿಗೆ, ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇರೋರಿಗೆ ಈ ವಿಡಿಯೋ ತುಂಬಾ ಉಪಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಸುಗಳಲ್ಲಿ ಹಾಲು ಹೆಚ್ಚಾಗಬೇಕು ಅಂತಂದರೆ ಏನು ಕೊಡಬೇಕು, ಏನು ಕೊಡೋದ್ರಿಂದ ಹಸುವಿನಲ್ಲಿ ಹಾಲನ್ನು ಹೆಚ್ಚು ಮಾಡ್ಬೋದು ಅನ್ನೋದರ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಬನ್ನಿ. ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸೊ ಮನೋಜ್ ಅವರು ಮನೋಜ್ ಈಗಾಗಲೇ ನೀವು ನೋಡಿದ್ದೀರಾ ನಮ್ಮ ಚಾನಲ್ನಲ್ಲಿ. ಕಳೆದ ವರ್ಷ ಅಲ್ಲ 2 years ಬ್ಯಾಕ್ ಅಂತ 2 years ಬ್ಯಾಕ್ ಸಾಕಷ್ಟು ವಿಡಿಯೋಗಳಲ್ಲಿ ನಿಮ್ಮೊಟ್ಟಿಗೆ ಹಸು ಸಾಕಾಣಿಕೆಯ ಬಗ್ಗೆ ಆ್ಯಂಡ್ ಅದರ ಕೊಡುವಂತಹ ಮೇವಿನ ಬಗ್ಗೆ ಸಾಕಷ್ಟು ಒಂದು ಒಳ್ಳೆ ರೀತಿಯಾದಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದರು. ಸೊ ಇವತ್ತು ಕೂಡ ಹಸುವಿನಲ್ಲಿ ಹಾಲು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅನ್ನೋದರ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ನಮಸ್ತೆ ಸರ್. ನಮಸ್ತೆ ಮೇಡಮ್. ಆ್ಯಂಡ್ ಕಂಗ್ರಾಟ್ಸ್, ಹೊಸದಾಗಿ ಒಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಬನ್ನಿ, ಅದರ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಒಳಗಡೆ ನಿಮ್ಮ ಆಫೀಸ್ನಲ್ಲಿ ಕೂತು ತೋರಿಸ್ತಾ ಮಾತಾಡೋಣ. ಸೊ ಬನ್ನಿ ಹೋಗೋಣ. ಸೊ ಹೇಳಿ ಸರ್, ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿ. ಮೇಡಮ್, ಪ್ರಾಡಕ್ಟ್ ಅಂದರೆ ನಾನು ಲಾಸ್ಟ್ ನಿಮ್ಮ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, ಒಂದು ಹೈನುಗಾರಿಕೆಗೆ ಒಂದು ಪೂರಕವಾದ ರೆವಲ್ಯೂಷನರಿ ಪ್ರಾಡಕ್ಟ್ ತರ್ತಿದ್ದೀವಿ ಅತಿ ಶೀಘ್ರದಲ್ಲೇ ಅಂತೇಳಿ. ಸೊ ಈಗ ಆಲ್ಮೋಸ್ಟ್ 2 years ಆಗಿದೆ. ಸೊ ಆ ಮಾತೇಳಿ. ಸೊ ಯಾಕೆಂದರೆ 2 years ಯಾಕೆ ಟೈಮ್ ತೊಗೊಂಡಿದ್ದೀವಿ ಅಂದರೆ, ಸೊ ನಮಗೂ ಅದ್ರ ಮೇಲೆ R&D ಎಲ್ಲ ಮಾಡಿಸ್ಬೇಕಾಗುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಸೊ ಬಿಕಾಸ್ ಏನಕ್ಕೆ ಅಂದರೆ ಏನು ಗೊತ್ತಿಲ್ಲದೆ ಪ್ರಾಡಕ್ಟ್ ಬಗ್ಗೆ ಏನು ಇನ್ಫಾರ್ಮೇಟಿವ್ ಇಲ್ಲದೇ ತೊಗೊಂಡೋಗಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ರೈತರಿಗೆ ಕೊಡಬಾರ್ದು. ಕೊಟ್ಟರೆ ಏನಾದರೂ ಕೊಟ್ಟರೆ ಒಂದು ಯೂಸ್ ಆಗೋ ಥರ ಇರಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡಿ ಇಲ್ಲಿವರೆಗೂ ರೆಡಿ ಮಾಡಿಸಿ ಇವತ್ತು ನಿಮ್ಮ ಚಾನಲ್ ಮುಖಾಂತರ ವಿಡಿಯೋ ಮಾಡಿಸೋದೇ ಕರೆದಿದ್ದೀವಿ ಬಿಡು. ಓಕೆ ಸರ್, ಶೋರ್, ಥ್ಯಾಂಕ್ ಯು ಆ್ಯಂಡ್ ಕಂಗ್ರಾಟ್ಸ್. ನಿಮ್ಮ ಒಂದು ಪ್ರಾಡಕ್ಟ್ ಚೆನ್ನಾಗಿ ಲಾಂಚ್ ಆಗಿದೆ ಆ್ಯಂಡ್ ಚೆನ್ನಾಗಿ ಮೂವ್ ಆಗ್ತಾ ಇದೆ. ರೈತರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ರೈತರು ಕೂಡ ಒಳ್ಳೆ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಸೊ ಬನ್ನಿ, ಅದರ ಕಂಪ್ಲೀಟ್ ಆಗಿರೋ ಡೀಟೇಲ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತಾರೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಹಸುಗಳಲ್ಲೂ ಕೂಡ HF ಇಂದ ಹಿಡಿದು ಹಳ್ಳಿಕಾರ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಪ್ರತಿಯೊಂದು ಹಸುಗಳಲ್ಲೂ ಕೂಡ ಹಾಲನ್ನು ಹೆಚ್ಚು ಮಾಡೋದಕ್ಕೆ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಅದರ ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತಾರೆ. ಸರ್, ಪ್ರಾಡಕ್ಟ್ ಯಾವುದು ಸರ್, ಎಲ್ಲಿದೆ? ಪ್ರಾಡಕ್ಟ್ ಇಲ್ಲಿದೆ ಮೇಡಮ್. ಪುಣ್ಯಕೋಟಿ ಗೋಲ್ಡ್ 777 ಅಂತೇಳಿ ಪ್ರಾಡಕ್ಟ್ ಮಾಡಿರೋದು ನಾವು. ಸೊ ಈ ಪ್ರಾಡಕ್ಟ್ ಇದು 4 kg ಬಾಕ್ಸ್ ಬರುತ್ತೆ. ಸೊ ಈ 4 kg ಈ ಪ್ರಾಡಕ್ಟಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂದರೆ, ಸೊ ಒಂಚು ಮತ್ತು ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಹಸುಗಳಿಗೆ. ಸೊ 1.5 2 ಲೀಟ್ರ್ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಹಸುವಲ್ಲಿ. ಮತ್ತು ಇನ್ನೊಂದು ಏನಂದರೆ, ಮೇಯ್ನ್ ಎಷ್ಟೇ ಹಾಲು ಕರೆದ್ರೂ ರೈತರು ಹೇಳೋದೇನೆಂದರೆ ಫ್ಯಾಟ್ ಬರ್ತಾ ಇಲ್ಲ. ಫ್ಯಾಟ್ ಬರ್ದೇ ಇದ್ದಾಗ ಹಾಲಲ್ಲಿ ಫ್ಯಾಟ್ SNF ಚೆನ್ನಾಗಿಲ್ಲ ಅಂದರೆ ಡೈರಿಯಲ್ಲಿ ರೇಟು ಕಡಿಮೆ ಕೊಡ್ತಾರೆ, ಒಂದೊಂದು ಡೈರಿಯಲ್ಲಿ ಪರ್ಚೇಸೇ ಮಾಡಲ್ಲ ರೇಟ್ನ. ಸೊ ಅದಕ್ಕೆ ಫ್ಯಾಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರಾಡಕ್ಟಿಂದ. ಮತ್ತು ಇನ್ನೊಂದು ಏನಂದರೆ, ಮೇಜರ್ ಆಗಿ ಹೈನುಗಾರಿಕೆಯಲ್ಲಿ ಏನು ಜಾಸ್ತಿ ರೈತರಿಗೆ ತೊಂದರೆಗಳಾಗ್ತಿದೆ ಅಂದರೆ, ಹೈನುಗಾರಿಕೆಯಲ್ಲಿ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗ್ತಿರೋದು ಏನಂದರೆ, ರೈತರಿಗೆ ಒಂದು ಫಲ ನಿಲ್ತಾ ಇಲ್ಲ, ಮತ್ತು ಇನ್ನೊಂದು ಕೆಚ್ಚಲು ಬಾವು ಸಮಸ್ಯೆ ಅಂತ ಹೇಳ್ತಾರೆ ತುಂಬ ಜನ. ಅಂದರೆ ಈಗ ಮೋಸ್ಟ್ ಆಫ್ ಇವಾಗ ನಾವೊಂದು ಹೈನುಗಾರಿಕೆಯಲ್ಲಿ ತಗೊಂಡಾಗ 50% ಜನ ರೈತರು ಇದರಿಂದನೇ ತುಂಬ ಪ್ರಾಬ್ಲಮ್ಸ್ ಆಗ್ತಿರೋದು. ಸೊ ಆ ಉದ್ದೇಶಕ್ಕೋಸ್ಕರನೇ ಇದೇ ಪ್ರಾಡಕ್ಟ್ನೆಲ್ಲ ರೆಡಿ ಮಾಡಿಸಿ R&D ಮಾಡಿಸಿ ಇವತ್ತು ಈ ಪ್ರಾಡಕ್ಟ್ನ ತಂದಿದ್ದೀವಿ. ಸೊ ನಾವು ಪ್ರಾಡಕ್ಟ್ ಸೆಲ್ ಮಾಡಿದಾಗ ಇನ್ನೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿದಾಗ ಅವತ್ತು ಹೇಳಿದ್ವಿ, ನಾವು ಇದರಿಂದ ಏನಾದರೂ ರಿಸಲ್ಟ್ ಬಂದಿಲ್ಲ ಅಂದರೆ ಮನಿ ಬ್ಯಾಕ್ ಗ್ಯಾರಂಟಿ ಅನ್ನು ಅನೌನ್ಸ್ ಮಾಡಿದ್ವಿ. 4 ಸ್ಟೆಪ್ ಡೆಲಿವರಿ ಕೊಟ್ಟಿದ್ದೀವಿ. ಸೊ ನಾವು ಸ್ಟಾರ್ಟ್ ಮಾಡಿ 1.5 month ಆಯಿತು. ಇಲ್ಲಿವರೆಗೂ ಯಾವುದೇ ರೈತರು ಸಮಸ್ಯೆ ಇದೆ ಅಂತ ಇವತ್ತರೆಗೂ ಒಬ್ಬರು ಫೋನ್ ಮಾಡಿಲ್ಲ ಮೇಡಮ್. ಪ್ರಾಡಕ್ಟ್ ತಗೊಂಡಿರೋರೆಲ್ಲ ಕೂಡ ಒಳ್ಳೆ ಇನ್ಪುಟ್ಸೇ ಕೊಟ್ಟಿದ್ದಾರೆ. ಏನು ಹಾಲು ಇಂಪ್ರೂವ್ಮೆಂಟ್ ಆಗಿದೆ, ನಾವು ಏನೇನು ಹೇಳಿದ್ದೀವಿ ವಿಡಿಯೋದಲ್ಲಿ ಅದೆಲ್ಲನೂ ಅಲ್ಲಿ ರೈತರಿಗೆ ಒಳ್ಳೇದಾಗ್ತಾ ಬಂದಿದೆ. ಸೊ ಇವಾಗ ಏನಾಗ್ತಿದೆ ಅಂದರೆ, ನಮಗೆ ಹೊಸ ಆರ್ಡರ್ಸ್ಗಿಂತ ಆರ್ಡರ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವುದೇ ಒಂದು ಪ್ರಾಡಕ್ಟು ಸಕ್ಸಸ್ ಆಗಬೇಕಂದ್ರೆ ಆರ್ಡರ್ ಬಂದ್ರೆ ಮಾತ್ರ ಆ ಪ್ರಾಡಕ್ಟ್ ಸಕ್ಸಸ್ ಅಂತ ಅರ್ಥ. ಸೊ ನಮಗೆ ಆರ್ಡರ್ ಜಾಸ್ತಿ ಆಗ್ತಿದೆ. ಈಗ 1 ಬಾಕ್ಸ್ ತಗೊಂಡ್ರು 2 ಬಾಕ್ಸ್ ತಗೊಂಡ್ರು ಎಲ್ಲ 10 ಬಾಕ್ಸ್ 12 ಬಾಕ್ಸ್ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ನಮ್ದು ಏನಂದ್ರೆ, ಈ ಪ್ರಾಡಕ್ಟ್ ಈಗ ಪ್ರಾಡಕ್ಟ್ ರೇಂಜ್ ಬಂದು 2,000 ರೂಪಾಯಿ ಅಂತ ಮಾಡಿದ್ದೀವಿ. ಸೊ 2,000 ರೂಪಾಯಿ, ಈಗ ನಾನು ಒಬ್ಬ ರೈತ, ನಾನು ಒಬ್ಬ ಹೈನುಗಾರಿಕೆ ಡೈರಿ ಫಾರ್ಮರ್ ಆಗಿ ಯೋಚನೆ ಮಾಡ್ತೀನಿ, 2,000 ಕೊಟ್ಟು ತಗೊಂಡು ನನಗೇನು ಲಾಭ ಇದರಿಂದ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಸೊ ಅದಕ್ಕೇನು ಹೇಳ್ತೀವಿ ಅಂದರೆ, ಈ ಪ್ರಾಡಕ್ಟು ಒಂದ್ಸಲಿ ಪರ್ಚೇಸ್ ಮಾಡಿದ್ರೆ ಒಂದು ಹಸುಗೆ 5 months ಬರುತ್ತೆ ಇದು. ಸೊ ಏನಂದ್ರೆ 5 months ಅಂದ್ರೆ ಹೆಂಗಂದ್ರೆ, ಡೈಲಿ ಅವ್ರು ಏನು ಕೈ ತಿಂಡಿ ಕೊಡ್ತಾರಲ್ಲ ಮೇಡಮ್, ಅದರಲ್ಲಿ 1 ಸ್ಪೂನ್ ಮಾತ್ರ, ಬೆಳಗ್ಗೆ 1 ಸ್ಪೂನ್, ಸಂಜೆ 1 ಸ್ಪೂನ್, ಅಂದರೆ 15 grams ಬೆಳಗ್ಗೆ, 15 grams ಸಂಜೆ, ಟೋಟಲ್ ದಿನಕ್ಕೆ 30 grams ಮಾತ್ರ ಕೊಡಬೇಕು. ಸೊ 30 ಗ್ರಾಮ್ ಕೊಡ್ತಾ ಬಂದಾಗ ಇದು 4 kg ಇರೋದಕ್ಕೆ 5 months 10 days ಆಗುತ್ತೆ. ಸೊ ಇವಾಗ ನಾನು ಇದು ಪ್ರೈಸ್ ಹೇಳಿದ್ದೀನಿ. ಸೊ ಇದ್ರದ್ದು ಬೆನಿಫಿಟ್ಸ್ ಹೇಳಿದ್ದೀನಿ. ಸೊ ಇದರಿಂದ ರೈತರಿಗೆ ಹೆಂಗೆ ಲಾಭ ಆಗುತ್ತೆ ಅನ್ನೋದಂದರೆ,
ಸೊ ಇವಾಗ 2,000 ಕೊಟ್ಟು ಪರ್ಚೇಸ್ ಮಾಡ್ತಾರೆ ನಮ್ಮ ಹತ್ರ. ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಡೈಲಿ ಅವ್ರಿಗೆ 1.5 to 2 ಲೀಟರ್ಸ್ ಮಿಲ್ಕಿಂಗ್ ಜಾಸ್ತಿ ಆಗುತ್ತೆ. ಸೊ ಈಗ ಆವ್ರೇಜ್ ಡೈರಿಯಲ್ಲಿ ಮಿಲ್ಕ್ ಪ್ರೈಸ್ ಬಂದು 35 rupees ಇದೆ. ಸೊ 1.5 ಲೀಟರ್ಗೆ ನಿಮಗೆ 50 rupees ಆಯಿತು. 50 into 10 days ಎಷ್ಟಾಯಿತು, 500 rupees ಆಯಿತು. ಸೊ ನಮ್ಮ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ 2,000, ಅದಕ್ಕೆ 1 month 10 daysಗೆ ಅವ್ರಿಗೆ ದುಡ್ಡು ಬರುತ್ತೆ. ಸೊ ಇನ್ನು ಲೈಕ್ 3-4 months ಫ್ರೀಯಾಗಿ ಉಪಯೋಗಿಸ್ತಾರೆ. ಸೊ ಏನಂದ್ರೆ ಈಗ ನನ್ನ ಉದ್ದೇಶ ಏನಂದ್ರೆ, ಈಗ ನಾನು ಒಬ್ಬ ಡೈರಿ ಫಾರ್ಮರ್ ಆಗಿ, ನಾನು ಹಸು ಸಾಕಾಣಿಕೆ ಮಾಡೋನಾಗಿ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತೇಳಿ ಇಲ್ಲಿವರೆಗೂ ರಿಸರ್ಚ್ ಮಾಡಿಸಿ ಎಲ್ಲಾನು ಚೆನ್ನಾಗಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಬಂದಿದ್ದೀವಿ. ಸೊ ನಮ್ಮನ್ನು ಒಳ್ಳೆ ಥರ ರಿಸೀವ್ ಮಾಡ್ಕೊಂಡಿದ್ದಾರೆ ರೈತರು. ಯಾಕಂದರೆ ಈಗ ನಮ್ಮನ್ನು ನಂಬಿ ತಗೊಂಡಿರೋರಿಗೆ ಏನೂ ಮೋಸ ಆಗಿಲ್ಲ ಮೇಡಮ್. ಇಲ್ಲಿವರೆಗೂ ಯಾರು ರೈತರು ಒಂದೇ ಒಂದು ಸ್ಮಾಲ್ ಕಂಪ್ಲೇಂಟ್ಸ್ ಸಹ ಬಂದಿಲ್ಲ. ಸೊ ಬರೀ ಕರ್ನಾಟಕ ಅಲ್ಲ, ಈಗ ಆಂಧ್ರ, ತಮಿಳ್ನಾಡು ಎಲ್ಲ ಕೊಡ್ತಾ ಇದ್ದೀವಿ. ಸೊ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಹೋಗ್ತಾ ಇದೆ. ಸೊ ಮತ್ತೆ ನಮ್ಮದು ಈಗ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದ್ದಾರೆ. ಜೊತೆ ರೈತರು ಯಾರು ಈ ಪ್ರಾಡಕ್ಟ್ ಹುಡ್ಕೊಂಡು ಬಂದು ತಗೊಳ್ಳೋ ನೆಸೆಸಿಟಿ ಯಾರಿಗೂ ಇಲ್ಲ, ಸ್ಟೆಪ್ ಡೆಲಿವರಿ ಕೊಡ್ತಾ ಇದ್ದೀವಿ. ಸೊ ಅದ್ರ ಜೊತೆ ಇನ್ನೊಂದೇನಂದರೆ ಸೊ ನೀವು ನೋಡ್ಬೋದು, ಪ್ಯಾಕಿಂಗ್ ಆಗಿರ್ಬೋದು ಮತ್ತು ಬಾಕ್ಸಿಗೆ ಓಪನ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಈಗ ನೋಡಿ ಮೇಡಮ್, ಇಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಡಿಸ್ಟಿಕ್ಕೂ ಇವಾಗ ಆಲ್ರೆಡಿ ಶಿಪ್ಮೆಂಟ್ ರೆಡಿ ಆಗಿದೆ ಹೋಗೋದಕ್ಕೆ. ಸೊ ನೋಡ್ಬೋದು. ಸೊ ಈ ಥರ ಎಲ್ಲನೂ ಪ್ರತಿಯೊಂದು ರೆಡಿ ಇದೆ ಮೇಡಮ್. ಎಲ್ಲ ಆನ್ಲೈನ್. ಎಲ್ಲ ಆನ್ಲೈನೇ ಮೇಡಮ್. ಏಕೆಂದರೆ ಈಗ ಅರ್ಥ ಮಾಡ್ಕೊಳ್ಳಿ, ಈಗ ಒಬ್ಬ ರೈತರು ರಾಯಚೂರಲ್ಲಿ ಇರ್ತಾರೆ, ಗುಲ್ಬರ್ಗ ಇರ್ತಾರೆ, ಉತ್ತರ ಕರ್ನಾಟಕ ಇರ್ತಾರೆ. ಪಾಪ ಅವ್ರು ಬಂದು ಒಂದು ಬಾಕ್ಸ್ಗೆ 2,000 ಕೊಟ್ಟು ಇಲ್ಲಿ ಅಲ್ಲಿಂದ ಬಂದು ತಗೊಂಡೋಗ್ಬೇಕು, ಇನ್ನೂ 3,000 ಖರ್ಚು ಮಾಡ್ಬೇಕು ಜೊತೆಲಿ. ಸೊ ಅದಕ್ಕೋಸ್ಕರನೇ ರೈತರಿಗೆ ಲೈಕ್ ಯೂಸ್ ಆಗಲಿ ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಕೊಡ್ತಾ ಇದ್ದೀವಿ. ಸೊ ನಾವು ಅದರಲ್ಲಿ ಕೂಡ ಬೇರೆಯವರು ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ, ಪ್ರಾಡಕ್ಟ್ ಕೊಡ್ತಾರೆ, ಬಟ್ 1000 ಕಿಲೋಮೀಟರ್ ಹೋಗ್ಬೇಕಂದ್ರೆ ಪ್ಯಾಕೇಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೊರಿಯರಲ್ಲಿ. ಸೊ ಬಿಕಾಸ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಕ್ಲಿಯರ್ ಆಗಿ ನಾವು ಪ್ಯಾಕಿಂಗ್ ಮಾಡಿದೀವಿ ಅಂದ್ರೆ ನೋಡಿ, ಹೊರಗಡೆ ಕಾಟನ್ ಬಾಕ್ಸ್ ಹಾಕಿದೀವಿ, ನಿಮ್ಗೆ ತೋರಿಸ್ತೀನಿ, ಓಪನ್ ಮಾಡಿ ಈಗ. ಸೊ ಹೊರಗಡೆ ಎಲ್ಲ ಕಾಟನ್ ಬಾಕ್ಸ್ ಹಾಕಿದೀವಿ. ಸೊ ಒಳಗಡೆ ಕೂಡ ಬಬಲ್ ರ್ಯಾಪಿಂಗ್ ಮಾಡಿ, ಯಾಕಂದರೆ ಶಿಪ್ಮೆಂಟಲ್ಲಿ ಡ್ಯಾಮೇಜ್ ಆದರೆ ಮೇಡಮ್, ಈಗ ರೈತರು ಪಾಪ 2,000 ಕೊಟ್ಟು ಪರ್ಚೇಸ್ ಮಾಡಿರ್ತಾರಲ್ಲ, ಅವ್ರಿಗೆ ಏನಾದರೂ ಡ್ಯಾಮೇಜ್ ಆದರೆ ಪಾಪ ಲಾಸ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವು ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರಲಿ, ರೈತರು ಮನೆ ಬಾಗಿಲು ಹೋಗೋವ್ರಿಗೂ ಏನೂ ಆಗಬಾರ್ದು ಅಂತೇಳಿ ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಬಬಲ್ ರ್ಯಾಪಿಂಗ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಎಲ್ಲನೂ ಪರ್ಫೆಕ್ಟಾಗಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಏನು ಮತ್ತೆ ಇನ್ನೊಂದು ಕವರಲ್ಲಿ ಕೊಡ್ಬೋದಾಗಿತ್ತು, ನಾನು ಫಸ್ಟು ಪ್ಲ್ಯಾನ್ ಮಾಡಿದ್ದು ಲೈಕ್ ಪಾಲಿಥೀನ್ ಕವರಲ್ಲಿ ಮಾಡಬೇಕು ಅಂತ. ಸೊ ಪಾಲಿಥೀನ್ ಕವರಲ್ಲಿ ಮಾಡಿದ್ರೆ ರೈತರಿಗೆ ಪಾಲಿಥೀನ್ ಕವರ್ ಯೂಸ್ ಮಾಡ್ತಾರೆ, ಬಿಸಾಕ್ತಾರೆ. ಬಟ್ ಏನಂದ್ರೆ ಈ ಬಾಕ್ಸ್ ಆದ್ರೂ ಅಟ್ಲೀಸ್ಟ್ ಏನಾದ್ರೂ ಯೂಸ್ ಆಗುತ್ತಲ್ವಾ. ಸೊ ಅಟ್ಲೀಸ್ಟ್ ಅವ್ರು ನೀರಿಡೋದಕ್ಕೋ ಇಲ್ಲ ಏನಕ್ಕಾದ್ರೂ ಒಂದು ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟು ಕ್ವಾಲಿಟಿಯಾಗಿ ಮತ್ತೆ ಎಲ್ಲಾನು ಅಷ್ಟೇ ಫುಲ್ ಪ್ಲಾನ್ಡು ಕ್ವಾಲಿಟಿಯಾಗಿ ಕೊಟ್ಟಿದ್ದೀವಿ ಮೇಡಮ್. ಓಕೆ. ಸೊ ಪುಣ್ಯಕೋಟಿ ಗೋಲ್ಡ್ 777 ಅಂತೇಳಿ 4 kg ಇರುತ್ತೆ ವೆಯ್ಟ್. ಸೊ ಒಂದು ಹಸುಗೆ 5 ತಿಂಗಳು ಇದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೇನೆಲ್ಲ ಯೂಸ್ ಮಾಡಿದ್ದೀರಾ ಸರ್, ತಿಳಿಸ್ಬೋದಾ ನಮ್ಮ ಮೇಡಮ್? ಇದು ಇಂಗ್ರೀಡಿಯೆಂಟ್ಸ್ ಎಲ್ಲಾನು 100% ನ್ಯಾಚುರಲ್, 100% ಆರ್ಗ್ಯಾನಿಕ್. ಮತ್ತೆ ನಾವು ಏನು ಪ್ರಪೋರ್ಷನ್ ಹಾಕಿದ್ದೀವಿ ಎಲ್ಲಾನು ಪ್ರತಿಯೊಂದು ಆ ಪ್ರಪೋರ್ಷನ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಸೊ ನಾವು ISO ಸರ್ಟಿಫೈಡ್, GMP ಇದೆ. ಸೊ ನಾವು ಬಳಸಿರೋ ಪ್ರಪೋರ್ಷನ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ಅವ್ರಿಗೆ. ಮತ್ತೆ ನಾವು ನಮ್ಮ ಹತ್ರ ಲೈಕ್ ISO ಸರ್ಟಿಫೈಡು, ಲ್ಯಾಬ್ ಟೆಸ್ಟೆಡು, GMP, HACCP ಮತ್ತೆ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಲೈಸೆನ್ಸ್ ಕೂಡ ತಗೊಂಡಿದ್ದೀವಿ, ಬಂದು ಸಿಕ್ಕಿದೆ. ಮತ್ತೆ ಆ ಲೈಸೆನ್ಸ್ ಅಲ್ಲಿ ಮತ್ತೆ ಲ್ಯಾಬ್ ರಿಪೋರ್ಟ್ಸ್ ಅಲ್ಲಿ ಎಲ್ಲ ಕೂಡ ಅದರಲ್ಲಿ ಏನು ಹೇಳಿದೆ, 100% ಆರ್ಗ್ಯಾನಿಕ್, 100% ಹಾರ್ಮ್ಫುಲ್ ಕೆಮಿಕಲ್ ನ್ಯಾಚುರಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಮತ್ತೆ ನಮ್ದು ಬಂದು ಪೌಡರ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಕೆಲವೊಂದು ಜನ ಅನ್ಕೋತಾರೆ ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಇದೆ ಅಂತ, ಬಟ್ ಲಿಕ್ವಿಡ್ ಅಲ್ಲ. ಸೊ ಇದು ಪೌಡರ್ ಫಾರ್ಮೆಟ್ ಅಲ್ಲಿ ಬರ್ತದೆ. ಸೊ 4 kg ಬಾಕ್ಸ್ ಇದು. ಸೊ ಈ 4 kg ಬಾಕ್ಸ್ನ ಅವ್ರು ನೋಡಿ, ಸ್ಪೂನು ನೀವು ಇಲ್ಲ ಅಲ್ವಾ? ಇಲ್ಲ ಸ್ಪೂನ್ ನಾವು ಕೊಟ್ಟಿಲ್ಲ ಮೇಡಮ್. ಏನಾಗಲ್ಲ ಮೇಡಮ್, ತೊಂದರೆ ಇಲ್ಲ. ಸ್ವಲ್ಪ ಹಾರ್ಲಿಕ್ಸ್ ಕಾಂಪ್ಲೆಕ್ಸ್ ಸ್ಮೆಲ್ ಬರ್ತಾ ಇದೆ. ಅಲ್ಲ ಕಾಂಪ್ಲೆಕ್ಸ್ ಸ್ಮೆಲ್ ಅಲ್ಲ, ಬಟ್ ಎಲ್ಲನೂ 100% ಅಲ್ಲ ಆ ಥರ ಅನ್ಸುತ್ತೆ. ಚೆನ್ನಾಗಿದೆ ಬಳಸೋದಕ್ಕೆ. ಮತ್ತೆ ಇನ್ನೊಂದು ಲೈಕ್ ಏನಾಗುತ್ತೆ ಅಂದರೆ, ಕೆಲವೊಂದು ಪ್ರಾಡಕ್ಟ್ಸ್ ನಾನು ನೋಡಿದ್ದೀನಿ, ನಾವು ಹಸುಗಳು ಬಳಸಬೇಕಾದ್ರೆ ಆ ಪ್ರಾಡಕ್ಟ್ಸ್ ಕೆಲವೊಂದು ಪ್ರಾಡಕ್ಟ್ಸ್ ನಾವು ನೋಡಿದೀವಿ, ಬಳಸಬೇಕಾದ್ರೆ ಹಸುಗಳು ತಿನ್ನೋದೇ ಇಲ್ಲ ಸ್ಮೆಲ್ಗೆ. ಸೊ ನಮ್ದು ಇನ್ನೂ ಚೆನ್ನಾಗಿ ಖುಷಿ ಪಟ್ಟು ತಿನ್ನುತ್ತೆ. ಈಗ ಲೈಕ್ ನಾನು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೆ, ನಿಮ್ಮ ಫಾರ್ಮಲ್ಲಿ ತೋರಿಸ್ತಿದ್ದೆ, ಪಾಪ ನೀವು ಇವತ್ತಿಲ್ಲ ಡೈರೆಕ್ಟಾಗಿ ಆಫೀಸ್ ಹತ್ರ ಬಂದಿದ್ದೀರಾ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ತಿನ್ನುತ್ತೆ ಮೇಡಮ್ ಯಾವುದೂ. ಮತ್ತು ಈ ಪ್ರಾಡಕ್ಟ್ನ ಬಳಸಬೇಕಾದ್ರೆ ಮೇಯ್ನ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ಪ್ರಾಡಕ್ಟ್ನ ಬಳಸಬೇಕು, ಈ ಪ್ರಾಡಕ್ಟಿಂದ ನಿಮ್ಗೆ ರಿಸಲ್ಟ್ ಬೇಕು ಅಂದರೆ, ಕೆಲವೊಂದು ಜನ ಏನು ಮಾಡ್ತಾರೆ, ತಿಂಡಿ ಕೊಡ್ಬೇಕಾದ್ರೆ ಫುಲ್ಲು ನೀರು ಇಟ್ಬಿಟ್ಟು ಬೂಸ ನೀರು ಜೊತೆ ಕೊಟ್ಬಿಡ್ತಾರೆ. ಸೊ ಈಗ ನಾನು ಹೇಳೋದೇನೆಂದರೆ, ಅನ್ನಕ್ಕೆ ಸಾಂಬಾರನ್ನ ಎಷ್ಟು ಹಾಕೊಂಡು ಪ್ರಪೋರ್ಷನ್ ಅಷ್ಟು ತಿಂದ್ರೇ ಅನ್ನ ಸಾಂಬಾರು ಅಂತ ಹೇಳ್ತೀವಿ. ಫುಲ್ ಸಾಂಬಾರನ್ನೇ ಇಟ್ಕೊಂಡು ತಿನ್ನೋಕ್ಕಲ್ವಾ. ನಾನು ಅದಕ್ಕೆ ಏನು ಹೇಳ್ತೀನಿ, ಸ್ವಲ್ಪ ಗಟ್ಟಿಯಾಗಿ ತಿಂಡಿ ಕೊಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಮತ್ತೆ ವಾಟರ್
ಅದು ಎಷ್ಟು ಕುಡಿಯುತ್ತೋ ಅವಾಗ ಬರೀ ನೀರು ಕೊಡಿ, ಅವಾಗ ರಿಸಲ್ಟ್ ಚೆನ್ನಾಗಿದೆ ಮೇಡಮ್. ಮತ್ತೆ ಇಲ್ಲಿವರೆಗೂ ಯಾವುದು ನೀವು ಇಲ್ಲಿವರೆಗೂ ನಾನು ತೋರಿಸ್ತೀನಿ, ಕೆಲವೊಂದು ಜನ ಹೇಳ್ತಾರೆ ವಿಡಿಯೋದಲ್ಲಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ನಾವಿಲ್ಲೆಲ್ಲ ಡೆಲಿವರಿ ಕೊಟ್ಟಿರೋದೆಲ್ಲ ಫುಲ್ ಎಲ್ಲ ಡಾಕ್ಯುಮೆಂಟ್ ಸಮೇತ ಇದೆ. ಸೊ ನೀವು ನೋಡ್ಬೋದು ಕುಶಾಲನಗರದಿಂದ ಹಿಡಿದು ಚಿತ್ರದುರ್ಗ, ಧಾರವಾಡ, ತಮಿಳ್ನಾಡಿಂದ ಹಿಡಿದು ಆಂಧ್ರ ರೈತರು ಮನೆ ಬಾಗಿಲಿಗೆ ತಲುಪಿಸಿದ್ದೀವಿ ಮೇಡಮ್. ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸೊ ಇನ್ನೊಂದು ಏನಂದ್ರೆ ನಮಗೆ ರೀ ಆರ್ಡರ್ ಬರ್ತಾ ಇದೆ. ಸೊ ಏನಕ್ಕೆ ಅಂದ್ರೆ ಬೇರೆ ಯಾವುದೇ ಪ್ರಾಡಕ್ಟ್ ಅಲ್ಲಿ ಬೇಕಾದ್ರೆ ಜನಕ್ಕೆ ಏನೋ ಸುಳ್ಳು ಹೇಳ್ಬೋದು, ಬಟ್ ಈ ಕೌ ಸಪ್ಲಿಮೆಂಟ್ಸ್ ಅಲ್ಲಿ ಆಗಿರ್ಬೋದು ಇಲ್ಲ ಬೂಸಲ್ ಆಗಿರ್ಬೋದು ಸುಳ್ಳು ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಒಂದ್ಸಲಿ ಬಳಸಿದ ಮೇಲೆ ಅವರು ಯಾರೇ ಆಗಿರಲಿ, ನಂದೇ ಅಂತಲ್ಲ ಬೇರೆ ಯಾರದೇ ಪ್ರಾಡಕ್ಟ್ ಆಗಿದ್ರು ಕೂಡ ಒಂದ್ಸಲಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ರೈತರು ನೀವೇನು ಫ್ರೀಯಾಗಿ ಕೊಡ್ತೀನಿ ಅಂದ್ರೂ ತಗೊಳಲ್ಲ. ನಾನು ಒಬ್ಬ ಡೈರಿ ಫಾರ್ಮರ್ ಆಗೇ ಹೇಳ್ತಾ ಇದ್ದೀನಿ. ಸೊ ನಮ್ದು ಏನಂದ್ರೆ ಯಾರೂ ಇಲ್ಲಿವರೆಗೂ 11,000 ಪ್ರಾಡಕ್ಟ್ಸು ಬೇಕಾದ್ರೆ ಯಾರಿಗೆ ಬೇಕಾದರೂ ಬಂದು ನನ್ನ ಹತ್ರ ಕುತ್ಕೊಂಡ್ರೆ ವಿತ್ ಪ್ರೂಫ್ ಸಮೇತ ಕೊಡ್ತೀನಿ. 11,000 ಪ್ರಾಡಕ್ಟ್ ಇಲ್ಲಿವರೆಗೂ ರೈತರು ಮನೆ ಬಾಗಿಲಿಗೆ ತಲುಪಿಸಿದೀವಿ. ಇವತ್ತವರೆಗೂ ಒಬ್ಬರು ವ್ಯಕ್ತಿ ಬಂದು ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಯಾರು ಒಬ್ರು ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್. ನಾವ್ ಇನ್ನೊಂದೇನು ಹೇಳ್ತೀವಿ ಅಂದ್ರೆ ಹಾಕಿದ ಫಸ್ಟ್ ದಿವಸಕ್ಕೆ ರಿಸಲ್ಟ್ ಬರಲ್ಲ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ 21 days ಟೈಮ್ ಬೇಕು. ಸೊ ಯಾಕಂದ್ರೆ ಮೇಡಮ್ ಈಗ ನಾನೇನಾದ್ರೂ ಕೆಮಿಕಲ್ ಬಳಸಿ ಮಾಡಿದಿದ್ರೆ ನಾನು ಒಂದೇ ದಿವಸದಲ್ಲಿ ರಿಸಲ್ಟ್ ತೋರಿಸ್ಬೋದಿತ್ತು. ಬಟ್ ನಾವು ಯಾವುದೇ ಥರ ಕೆಮಿಕಲ್ ಬಳಸಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಹಸುಗಳು ಜೀವನದ ಜೊತೆ ಯಾರು ಆಟ ಆಡಬಾರ್ದು. ಯಾರಾದರೂ ಆಗಿರಲಿ, ನಾನು ಒಬ್ಬನೇ ಅಂತೆಲ್ಲ ಹೇಳ್ತಾ ಇರೋದು, ಯಾರೇ ಏನೇ ಪ್ರಾಡಕ್ಟು ಏನೇ ವಸ್ತು ತೊಗೊಂಬಂದ್ರು ಕೂಡ ಹೈನುಗಾರಿಕೆಗೆ ಸಂಬಂಧಪಟ್ಟರೆ ಏನೇ ಪ್ರಾಡಕ್ಟ್ ಅಂದರೂ ಕೂಡ ದಯವಿಟ್ಟು ಹೇಳ್ತೀನಿ ತುಂಬ ಎಚ್ಚರಿಕೆಯಾಗಿ. ಮತ್ತು ಇನ್ನೊಂದು ಬೇರೆಯವ್ರ ಹಸುಗಳ ಮೇಲೆ ನಾವು ಯಾವತ್ತೂ ಆಟ ಆಡೋಕೆ ಹೋಗ್ಬಾರ್ದು ಮೇಡಮ್. ನಾನು ಕೊಡ್ಬೇಕು ಫಸ್ಟು ನಾನು ಈ ಪ್ರಾಡಕ್ಟ್ನ ರೆಡಿ ಮಾಡಿದಾಗ 9 months R&D ಮಾಡಿಸಿದ್ದೀನಿ. ಅಂದರೆ R&D ಅಂದರೆ 9 ತಿಂಗಳು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಇಲ್ಲ ಒಂದು ಕೌ ಸಪ್ಲಿಮೆಂಟ್ಸ್ ರೆಡಿ ಮಾಡಬೇಕಾದ್ರೆ ನ್ಯೂಟ್ರಿಷನಿಸ್ಟ್ ಅಂತ ಇರ್ತಾರೆ. ಸೊ ಅವ್ರ ಮುಖಾಂತರ 9 ತಿಂಗಳು ಈ ಪ್ರಾಡಕ್ಟ್ನ ರೆಡಿ ಮಾಡೋದಕ್ಕೇನೆ ಆ ಫಾರ್ಮಲ್ ರೆಡಿ ಮಾಡೋದಕ್ಕೆ 9 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಸೊ 9 ತಿಂಗಳು ಟೈಮ್ ತೊಗೊಂಡ್ಮೇಲೆ ಕೂಡ ನಾನು ರೆಡಿ ಮಾಡಿದ್ಮೇಲೆ ಡೈರೆಕ್ಟ್ ನಾನು ಮಾರ್ಕೆಟಿಗೆ ತಂದಿಲ್ಲ. ಫಸ್ಟ್ ನನ್ನ ಹಸುಗಳ ಮೇಲೆ ನಾನು ಹಾಕಿ ನೋಡಿದೆ, ರಿಸಲ್ಟ್ ಬಂತು. ಸೊ ನನ್ನ ಹಸು ಮೇಲೆ ನಾನು ಹಾಕಿದಾಗ ರಿಸಲ್ಟ್ ನಾನೇನೇ ಪ್ರಾಡಕ್ಟ್ ತಯಾರು ಮಾಡಿ ನನಗೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡೋಗ್ತೀನಿ ಅಂದ್ಬಿಟ್ಟು ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟೆ. ಸೊ ರಿಸಲ್ಟ್ ನಾನು ಎಲ್ಲರ ಕಡೆಯಿಂದನೂ ಇನ್ಪುಟ್ಸ್ ತೊಗೊಂಡೆ. ಸೊ ಯಾರು ಒಬ್ಬ ವ್ಯಕ್ತಿ ಕೂಡ ಇಲ್ಲಿವರೆಗೂ ರಿಸಲ್ಟ್ ಇಲ್ಲ ಅಂತ ಒಬ್ಬರು ಯಾರು ಹೇಳಿಲ್ಲ ಮೇಡಮ್. ಎಲ್ಲರೂ ಒಳ್ಳೆ ರಿಸಲ್ಟ್ ಇದೆ ಮಾರ್ಕೆಟಲ್ಲಿ ಹೋಗ್ಬೋದು ಅಂತ ಹೇಳಿದ್ರು. ಮತ್ತೆ ಈಗ ನಮಗೆ ಇನ್ನೊಂದು ಬಲ್ಕ್ ಆರ್ಡರ್ ಒಂದು ಕಂಪನಿ ಜೊತೆ ಟೈಅಪ್ ಆಗ್ತಿದೀವಿ. ಹರಿಯಾಣದಲ್ಲಿ ಯಾವುದೋ ಒಂದು ದೊಡ್ಡ ಕಂಪನಿ ಜೊತೆ ಇವಾಗ ನಮ್ದು ಅಗ್ರಿಮೆಂಟ್ ಅಲ್ಲಿ ನಡೀತಾ ಇದೆ. ಸೊ ಒನ್ಸ್ ಅಗ್ರಿಮೆಂಟ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಡಿಸ್ಕ್ಲೋಸ್ ಮಾಡ್ತೀವಿ. ಇವಾಗ ಯಾಕಂದ್ರೆ ಅಗ್ರಿಮೆಂಟ್ ಅಲ್ಲಿ ನಡೀತಿದೆಯಲ್ಲ ಅದಕ್ಕೆ ಡಿಸ್ಕ್ಲೋಸ್ ಮಾಡ್ತಿಲ್ಲ. ಸೊ ನೆಕ್ಸ್ಟು ಲೈಕ್ ನಾರ್ತ್ ಇಂಡಿಯಾ ಸೈಡ್ ಎಲ್ಲ ನಾವು ಹೋಗ್ತಾ ಇದೀವಿ ಮೇಡಮ್. ಈಗ ಸೌತ್ ಇಂಡಿಯಾ ಫುಲ್ ಕವರ್ ಮಾಡಿದೀವಿ. ಆಂಧ್ರ, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಈ ಕಡೆ ಎಲ್ಲ ಕೊಟ್ಕೊಂಡ್ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಹರಿಯಾಣ ಸೈಡು ಮತ್ತೆ ನಾರ್ತ್ ಇಂಡಿಯಾ ಸೈಡ್ ಎಲ್ಲಾನು ಅಗ್ರಿಮೆಂಟ್ ಆಗ್ತಾ ಇದೆ. ಸೊ ನಾವು ಇನ್ನೊಂದು ಏನು ಮಾಡಿದೀವಿ ಅಂದ್ರೆ ಯಾರಿಗೆ ಕೊಟ್ಟರು ಕೂಡ ರೈತರಿಗೆ ಕೊಟ್ಟ ಮೇಲೆ ನಾನು ಒಂದು ಡೈರಿ ಮೇಂಟೈನ್ ಮಾಡಿದೀನಿ ಮೇಡಮ್. ಇದರಲ್ಲಿ ಅವ್ರ ನಂಬರು ಪ್ರತಿ ವೀಕು ಕಾಲ್ ಮಾಡಿ ತಿಳ್ಕೊಂತೀನಿ ಹೇಗಿದೆ ರಿಸಲ್ಟ್ ಹೇಗಿದೆ, ಮತ್ತೆ ಹೆಂಗ್ ಬಳಸ್ತಾ ಇದ್ದೀರಾ, ಎಷ್ಟು ಪ್ರೊಪೋರ್ಷನಲ್ಲಿ ಬಳಸ್ತಾ. ಯಾಕಂದ್ರೆ ಒಂದು ಪ್ರಾಡಕ್ಟ್ ಕೊಡೋದು ಈಸಿ ಎಲ್ಲರೂ. ಬಟ್ ಈಗ ಏನು ಕೆಲವೊಂದು ಜನ ಏನು ಮಾಡ್ತಾರೆ, ಯಾರೇ ಆಗಲಿ ಏನು ಮೋಸ ಮಾಡೋರು ಏನು ಮಾಡ್ತಾರೆ, ಪ್ರಾಡಕ್ಟ್ ಕೊಡೋವರೆಗೂ ಅಷ್ಟೇ. ಪ್ರಾಡಕ್ಟ್ ಕೊಟ್ಮೇಲೆ ಫೋನ್ ಮಾಡಿ ಏನಾಯ್ತು ಏನು ಅಂತ ಕೇಳಲ್ಲ. ಸೊ ನಾವು ಪ್ರತಿ ದಿವಸ ಫಾಲೋ ಅಪ್ ಅಲ್ಲಿ ಇರ್ತಾರೆ ನಮ್ಮ ಟೀಮ್. ಸೊ ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಒಂದು 15 members ವರ್ಕ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಅಷ್ಟೇ ಫಾಲೋ ಅಪ್ ಅಲ್ಲಿ ಇರ್ತಾರೆ. ನಮ್ದು ಏನಂದ್ರೆ ಒಂದೇ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಫಸ್ಟ್ ಏನಾಕಿತ್ತು, ಡೆಲಿವರಿ ಪ್ರಾಪರಾಗಿ ಹೋಗ್ತಾ ಇರಲಿಲ್ಲ. ಬಿಕಾಸ್ ಯಾಕೆಂದ್ರೆ ನಮ್ಗೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಯಾರೇ ಒಂದು ಮಾರ್ಕೆಟಿಗೆ ಬಂದಾಗ ಹುಟ್ಟಿದ ಮಕ್ಕಳೆಲ್ಲ ಓಡಾಡೋದಕ್ಕೆ ಆಗಲ್ಲ ಮೇಡಮ್. ಎದ್ದು ಬಿದ್ದು ಅವರು ಕಲಿಬೇಕಾಗ್ತದೆ. ಸೊ ನಮ್ದು ಒಂದು 2-3 ದಿವಸ ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಡಿಲೇ ಆಯ್ತು ಆರ್ಡರ್ ಹೋಗೋದಕ್ಕೆ. ಇವಾಗ ಒಳ್ಳೆ ಕೊರಿಯರ್ ಪಾರ್ಟ್ನರ್ ಡೆಲಿವರಿ.com ಅಂತ ಇದೆ. ಆ ಕೊರಿಯರ್ ಪಾರ್ಟ್ನರ್ ಜೊತೆ ಟೈಅಪ್ ಆಗಿದ್ದೀವಿ. ಡೋರ್ ಸ್ಟೆಪ್ ಡೆಲಿವರಿ ಇರುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ಒನ್ಸ್ ಆರ್ಡರ್ ಮಾಡಿದ ತಕ್ಷಣ, ನಾವು ಡಿಸ್ಪ್ಯಾಚ್ ಮಾಡಿದ ತಕ್ಷಣ ಈ ತರ ಟ್ರ್ಯಾಕಿಂಗ್ ಡೀಟೇಲ್ಸ್ ಕೊಟ್ಬಿಡ್ತೀವಿ ಕಸ್ಟಮರ್ಗೆ, ಎಲ್ಲಿದೆ ಅಂತ ಅವರು ಟ್ರ್ಯಾಕ್ ಮಾಡ್ಕೊಂಡು. ಮತ್ತೆ ಇನ್ನೊಂದು ನಮ್ಮ ಟೀಮು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಈಗ ಕೆಲವೊಂದು ಜನ ಏನ್ ಮಾಡ್ತಾರೆ, ಟ್ರ್ಯಾಕ್ ಮಾಡಲ್ಲ. ಕಸ್ಟಮರ್ಗೆ ರೈತರು ಎಲ್ಲೋ ತೋಟದಲ್ಲಿ ಹೋಗೋ ಏನೋ ಕೆಲಸ ಮಾಡಕ್ಕೆ ಹೋಗಿರ್ತಾರೆ, ಯಾರು ಆ ಟೈಮಲ್ಲಿ ಫೋನ್ ಎತ್ತಲ್ಲ. ನಾವೇನು ಮಾಡ್ತೀವಿ, ಆ ಪ್ರಾಡಕ್ಟ್ ಆ ಏರಿಯಾ ಈಗ ಧಾರವಾಡ ಅಂತಿದೆ, ಧಾರವಾಡಕ್ಕೆ ರೀಚ್ ಆಗಿದ ತಕ್ಷಣ ನನ್ನ ಟೀಮ್ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಸರ್ ನಿಮ್ಮ ಪ್ರಾಡಕ್ಟು ಧಾರವಾಡಕ್ಕೆ ರೀಚ್ ಆಗಿದೆ, ಇವತ್ತು ಇಲ್ಲ ನಾಳೆ ನಿಮಗೆ ಡೆಲಿವರಿ ಆಗ್ತದೆ, ದಯವಿಟ್ಟು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಿ ಅಂತ ಹೇಳ್ತಾರೆ. ಸೊ ಟೀಮ್ ಫುಲ್ ಫಾಲೋ ಅಪ್ ಮಾಡುತ್ತೆ. ಮತ್ತು ಪ್ರಾಡಕ್ಟ್ ರೀಚ್ ಆದಮೇಲೂ ಕೂಡ ನೋಡಿ, ಈಗ ಎಷ್ಟೋ ಜನ ಪ್ರಾಡಕ್ಟ್ ರೀಚ್ ಆದಮೇಲೂ ಕೂಡ
ತಗೊಂಡಿರಲ್ಲ. ಓಕೆ ಓಕೆ. ಸೊ ಅದು ಮತ್ತೆ ನಮ್ಗೆ ರಿಟರ್ನ್ ಬರುತ್ತೆ. ಸೊ ಅವತ್ತಿಂದ ನಾವೇನ್ ಮಾಡಿದ್ವಿ, COD ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ವಿ. ಸೊ ಏನೋ ನಂಬಿಕೆ ಮೇಲೆ, ಜನದ ನಂಬಿಕೆ ಮೇಲೆ ನಾವು ಕೊಟ್ವಿ, COD ಕೊಟ್ವಿ. ಕೆಲವೊಂದು ಜನ ಪಾಪ ತಗೊಂಡ್ರು, ಮೇಜರ್ ಅಂದ್ರೆ ಲೈಕ್ ಮಾರ್ಜಿನ್ ಅಂದ್ರೆ 90%, 100% ಅಲ್ಲಿ ಒಂದು 80% ಜನ ತಗೊಂಡ್ರು, 20% ಜನ ತಗೊಂಡಿಲ್ಲ ಅಂದ್ಬಿಟ್ಟು ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಮೇಡಮ್, ಇದರಲ್ಲಿ 100 ರೂಪಾಯಿ 200 ರೂಪಾಯಿ ಮಾರ್ಜಿನ್ ಇಲ್ಲ, ನಮ್ಗೆ ಸಿಗೋದು 30 ರೂಪಾಯಿ 40 ರೂಪಾಯಿ ಅಷ್ಟೇ ಮಾರ್ಜಿನ್. ಸೊ ಅದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಇನ್ನು COD ಇವಾಗ ಸ್ಟಾಪ್ ಮಾಡಿದೀವಿ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮೇಡಮ್. ಸೊ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸೊ ಅವ್ರು ಹೇಳಿದ್ರಲ್ಲ ರೀಸನ್, ಸೊ ಈ ಒಂದು ರೀಸನ್ಗೋಸ್ಕರ ಕ್ಯಾಶ್ ಆನ್ ಡೆಲಿವರಿ ಕ್ಯಾನ್ಸಲ್ ಮಾಡಿದ್ದಾರೆ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ಒಳ್ಳೆ ಪ್ರಾಡಕ್ಟು, ಚೆನ್ನಾಗಿದೆ, ಫಾಸ್ಟ್ ಮೂವಿಂಗ್ ಇದೆ, ರೈತರು ಕೂಡ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ಇನ್ನೊಂದು ಏನಂದ್ರೆ, ಈಗ ಎಷ್ಟೋ ಜನ ಏನಾಗ್ತದೆ ಅಂದ್ರೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಒಂದು ಸ್ವಲ್ಪ ವ್ಯೂಸ್ ಸ್ಟಾರ್ಟ್ ಆಗಿದ ತಕ್ಷಣ ಬೇರೆ ಯಾರ್ದೋ ಪ್ರಾಡಕ್ಟ್ ತಗೋಬೋದು, ಸ್ಟಿಕ್ಕರ್ ಹಾಕೊಂಡು ಮಾರೋದು, ಇಲ್ಲ ಯಾರ್ದೋ ಪ್ರಾಡಕ್ಟ್ನ ನಮ್ಮದೇ ಇದು ಪ್ರಾಡಕ್ಟ್ ಅಂತ ಸೇಲ್ ಮಾಡೋದು ಅವೆಲ್ಲ ಮಾಡ್ತಾರೆ. ಅಂಥ ವ್ಯಕ್ತಿಗಳಿಗೆ ಹೇಳ್ತೀನಿ, ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರಾಡಕ್ಟ್ ಮೇಲೆ, ಸ್ಟಿಕ್ಕರ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಲೇಬಲ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಗೋಡೌನಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾವುದೇ ರೀತಿ ಯಾರೇ ಬೇರೆಯವ್ರ ಪ್ರಾಡಕ್ಟ್ ಸ್ಟಿಕ್ಕರ್ ಹಾಕೊಂಡು ನಾನಂತೂ ಮಾರ್ತಾ ಇಲ್ಲ, ನಂದೇ ಓನ್ ಪ್ರಾಡಕ್ಟು, ನಂದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಕೊಂಡೆ ಮಾರ್ತಾ ಇರೋದು. ಯಾಕಂದರೆ ಕೆಲವೊಂದು ಜನ ಅದನ್ನು ಹೇಳ್ತಾರೆ, ಯಾರ್ದೋ ವಸ್ತು ಯಾರೋ ಸ್ಟಿಕ್ಕರ್, ನಾವು ಯಾಕಂದರೆ ಕೆಲಸ ನಮ್ಗೆ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಆ ಥರ ಸ್ಟಿಕ್ಕರ್ ಹಾಕೊಂಡು ಮಾರಬೇಕಾಗಿದ್ರೆ ನಾನು 2 ವರ್ಷಕ್ಕೆ ಮುಂಚೆನೇ ಮಾರಬೇಕಿತ್ತು ಬೇರೆಯವ್ರ ವಸ್ತುಗೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಾನು ಎಲ್ಲರಿಗೂ ಹೇಳ್ತೀನಿ, ಬಿಸ್ನೆಸ್ ಮಾಡಿ, ಯಾರು ಬೇಡ ಅಂತ ಹೇಳಲ್ಲ, ಬಟ್ ಇನ್ನೊಬ್ಬರನ್ನ ಹಾಳು ಮಾಡಿ ನಾವು ಬಿಸ್ನೆಸ್ ಯಾವತ್ತೂ ಮಾಡಬಾರ್ದು. ಆ ಬಿಸ್ನೆಸ್ ಮಾಡೋದಕ್ಕಿಂತ ಸುಮ್ಮನೆ ಸೈಲೆಂಟಲ್ಲಿ ಮನೇಲಿದ್ರೆ ಒಳ್ಳೇದು ಅಂತ ವ್ಯಕ್ತಿಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೇಡಮ್, ಈಗ ನಾನು ಒಬ್ಬ ಡೈರಿ ಫಾರ್ಮರ್ ಆಗಿ 100 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಹಸೂರಲ್ಲಿ ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಸೊ ಆವಾಗ ಈಗ ಏನಾಗಿದೆ ಅಂದರೆ, ಈಸಿಯಾಗಿ ಯಾರು ಮೋಸ ಮಾಡೋದಕ್ಕೆ ಯಾರು ಸಿಗೋದು ಈಸಿಯಾಗಿ ಅಂದರೆ ರೈತರೇ, ನಾವೇನೆ. ಸುಮ್ಮನೆ ಏನೇನೋ ಸುಳ್ಳು ಹೇಳೋದು, ಈ ಪ್ರಾಡಕ್ಟ್ ಹಂಗೆ ಇದು ಹಿಂಗೆ ಅಂತ ಹೇಳ್ತಾರೆ. ಸೊ ಅದೇನಾಗುತ್ತೆ, ಅದರಿಂದ ಪಾಪ ಯಾರಿಗೂ ಬೆನಿಫಿಟ್ಸ್ ಆಗ್ತಾ ಇಲ್ಲ. ಎಷ್ಟೋ ನಾನು ಮಾರ್ಕೆಟಲ್ಲಿ ನಾನು R&D ಮಾಡಿಸ್ಬೇಕಾದ್ರೆ ಎಷ್ಟೋ ಜನ ನನಗೆ ಹೇಳಿದ್ರು, ಈಗ ನಮ್ಮ ಪಾಪ ಯಾರೋ ರೈತರು ನಮ್ಮ ವಿಡಿಯೋ ನೋಡ್ಕೊಂಡು ಫೋನ್ ಮಾಡ್ತಾರೆ. ಸುಮಾರು ಒಂದು ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿದ್ವಿ, CODನೂ ಕೊಟ್ಟಿಲ್ಲ, ಏನು ಮಾಡಿದ್ವಿ, ಸರ್ ಎಲ್ಲರೂ ಹಿಂಗೆ ಹೇಳಿದ್ರು ಸರ್, ಬಂದು ರಿಸಲ್ಟ್ ಬರ್ತದೆ ಅಂದರು ಸರ್ ಅಂತ ಹೇಳಿದ್ರು. ಅಂಥ ವ್ಯಕ್ತಿಗಳಿಗೆ ಸುಮಾರು 150ರಿಂದ 160 ಪ್ರಾಡಕ್ಟ್ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ಆ 150 ಜನ ನಾನು ಯಾರು ಫ್ರೀಯಾಗಿ ಕಳಿಸಿದ್ದೀನಲ್ಲ, ಅವರೇ ಅಕ್ಕಪಕ್ಕದಲ್ಲಿ 10 ಜನಕ್ಕೆ ಹೇಳಿ ಎಲ್ಲರೂ ತಗೊಂತಿದ್ದಾರೆ ಈಗ. ಯಾಕಂದರೆ ಈಗ ಏನಾಗ್ತಂದ್ರೆ, ಒಂದು ಕಸ್ಟಮರ್ಗೆ ಒಂದು ಟ್ರಸ್ಟ್ ಬಿಲ್ಡ್ ಆಗಬೇಕು. ಈಗ ನಾನೊಂದು ಬೂಸ ತಗೊಬೇಕಂದ್ರೆ ಅಕ್ಕಪಕ್ಕದಲ್ಲಿ 4 ಜನ ಕೇಳ್ತೀನಿ, ಈ ಬೂಸದ ನೀವು ಬಳಸ್ತಾ ಇದ್ರಿ, ನಿಮ್ಗೇನು ರಿಸಲ್ಟ್ ಬಂದಿದೆ ಅಂತ ಕೇಳಕ್ಕೆ ನಾರ್ಮಲ್, ಸಹಜ, ಅದು ನಮ್ಮ ಹೈನುಗಾರಿಕೆಯಲ್ಲಿ ರೈತರಲ್ಲಿ ಸಹಜ. ಸೊ ಹಂಗಂದಾಗಿ ಎಲ್ಲನೂ ಚೆನ್ನಾಗಿ ಹೋಗ್ತಿದೆ ಮೇಡಮ್ ಈಗ. ಸೊ ಇನ್ನೊಂದೇನಂದ್ರೆ, ಇನ್ನೂ 19 ಪ್ರಾಡಕ್ಟ್ ಈಗ ಮಾರ್ಕೆಟಿಗೆ ನಾವು ಬರ್ತಾ ಇದೀವಿ, ಬೇರೆ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತಿರೋದು, ಸೇಮ್ ನಾವೀಗ ಮ್ಯಾಗಿ ತಗೊಂಬಂದು ಮನೆಯಲ್ಲಿ 100 ಗ್ರಾಮ್ಸ್ ಇರುತ್ತೆ, ಅದನ್ನ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿದ್ರೆ 300 ಗ್ರಾಮ್ಸ್ ಆಗುತ್ತೆ. ಸೊ ಅದೇ ತರನೇ 1 kg ಇದು ಒಂದು ತಿಂಡಿ ಬಂದಿದೆ ಈಗ ಹಸುಗೆ, ಅದನ್ನ 4 ಲೀಟರ್ ನೀರಲ್ಲಿ ನೆನೆಸಿಟ್ರೆ 5 kg ತಿಂಡಿ ಆಗುತ್ತೆ. ಸೊ ಆ ತರ ಪ್ರಾಡಕ್ಟ್ ಮುಂದಿನ ಇನ್ನೊಂದು 10-15 ದಿವಸದಲ್ಲಿ ಬರ್ತಾ ಇದೆ, ಲಾಂಚ್ ಮಾಡ್ತಾ ಇದೀವಿ. ಸೊ ಅದ್ರದ್ದು ಎಲ್ಲ R&D ಎಲ್ಲ ಮುಗ್ದಿದೆ. ಸೊ ಏನಂದ್ರೆ, ನಾವು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಲೇಟ್ ಆಗಿ ತಂದ್ರೂ ಕೂಡ ಒಳ್ಳೆ ಪ್ರಾಡಕ್ಟೇ ತರೋದು. ಈ ಕಾಟಾಚಾರಕ್ಕೆ ಸುಮ್ಮನೆ ಬೇಕಾಬಿಟ್ಟಿ ಕೆಲಸ ನಾವು ಯಾವುದೂ ಮಾಡಲ್ಲ ಇಲ್ಲಿವರೆಗೂ. ಸೊ ಅದು ಮುಗ್ದಿದೆ, R&D ಮುಗ್ದಿದೆ. ಏನಕ್ಕೆ ಅಂದ್ರೆ, ಯಾಕಂದ್ರೆ ಕಾಸ್ಟ್ ಎಫೆಕ್ಟಿವ್ ಕಮ್ಮಿ. ಈಗ ಒಂದು ಹಸುಗೆ 5 kg ತಿಂಡಿ ಕೊಡ್ಬೇಕಂದ್ರೆ 150 ರೂಪಾಯಿ ಕಾಸ್ಟ್ ಖರ್ಚಾಗುತ್ತೆ ಆವ್ರೇಜ್ ಆಗಿ. ಸೊ ನಾವೇನ್ ಮಾಡಿದೀವಿ, 4 kg ತಿಂಡಿನ 4 ಲೀಟರ್ ನೀರಲ್ಲಿ ನೆನೆಸಿಟ್ರೆ ರೈತರಿಗೆ ಖಾಲಿ 70 ರೂಪಾಯಿ ಸಿಗ್ತಾ ಇದೆ. ಖಾಲಿ 70 ರೂಪಾಯಿಗೆ. ನಾವು ಬಳಸ್ತಾ ಇರೋ ಬೂಸ, ಅದರಲ್ಲಿ ಯಾವ್ಯಾವ ಫೀಡ್ ಇದಾವೆ ಈಗ ಮಾರ್ಕೆಟ್ ಅಲ್ಲಿ, 21% ಪ್ರೋಟೀನ್ ಅಂದ್ರೆ ಜಾಸ್ತಿ, 47% ಪ್ರೋಟೀನ್ ಇದೆ ನಮ್ಮಲ್ಲಿ. 47% ಪ್ರೋಟೀನ್, 100% ಆರ್ಗ್ಯಾನಿಕ್, 100% ನ್ಯಾಚುರಲ್ ಪ್ರಾಡಕ್ಟ್. ಈಗ ಮುಂದಿನ 15 ದಿವಸದಲ್ಲಿ ಮಾರ್ಕೆಟಿಗೆ ಲಾಂಚ್ ಮಾಡ್ತಾ ಇದೀವಿ. ಸೊ ಈಗ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕಿಂಗ್ ಎಲ್ಲ ಆಗ್ತಾ ಇದೆ. ಸೊ ಒಂದ್ಸಲ ಪ್ಯಾಕಿಂಗ್ ಎಲ್ಲ ಮುಗಿದ್ಮೇಲೆ ಅದನ್ನು ಲಾಂಚ್ ಮಾಡ್ತೀವಿ. ಇದು ಅದೇ ನಿಮ್ಮ ವಿಡಿಯೋ ಮುಖಾಂತರನೇ ಅದನ್ನು ಲಾಂಚ್ ಮಾಡ್ಬೇಕಾದ್ರೆ ಕರೆದು ನಿಮ್ಮ ಮುಖಾಂತರ ವಿಡಿಯೋ ಮಾಡಿಸ್ತೀವಿ ಮೇಡಮ್. ಖಂಡಿತ. ಸೊ ಸಾಕಷ್ಟು ಹೈನುಗಾರಿಕೆಯಲ್ಲಿ ಒಂದು ಹೊಸ ರೆವಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಹೇಳಿದ್ರಲ್ಲ ಪ್ರಾಡಕ್ಟ್ ಬಗ್ಗೆ, ಏನು ಪುಣ್ಯಕೋಟಿ ಗೋಲ್ಡ್ 777 ಈ ಒಂದು ಪ್ರಾಡಕ್ಟ್ ಕೂಡ ಈಗಾಗಲೇ ಸಕ್ಸಸ್ಫುಲ್ ಆಗಿ ರನ್ ಆಗ್ತದೆ. ಆ್ಯಂಡ್ ಈಗ ಇನ್ನೊಂದು ಪ್ರಾಡಕ್ಟ್ ಕೂಡ ಕೇವಲ 10-15 ದಿನದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಕೂಡ ಸಾಕಷ್ಟು ಯಶಸ್ವಿ ಆಗುವಂತಹ ಒಂದು ಗುಣಲಕ್ಷಣಗಳಿವೆ. ಅದು ಕೂಡ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೈನುಗಾರಿಕೆಯಲ್ಲಿ ಹೇಳ್ಬೋದು. ಸೊ ಏನು ಹೇಳ್ತೀರಾ ಸರ್? ಮತ್ತೆ ಮೇಡಮ್, ನಂದೊಂದೇ ಪಾಯಿಂಟ್, ಸಿಂಪಲ್ ಪಾಯಿಂಟ್ ಏನಂದರೆ, ನಾನು ಇವಾಗಲೂ ನಿಮ್ಮ ವಿಡಿಯೋ ಮುಖಾಂತರನೂ ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ನೀವು ಪ್ರಾಡಕ್ಟ್ ತಗೊಳ್ಳಿ, ಪ್ರಾಡಕ್ಟಲ್ಲಿ ರಿಸಲ್ಟ್ ಇಲ್ಲ ಅಂದರೆ ನಿಮ್ಮ ನಂಬರ್ ಸಮೇತ ಕಮೆಂಟ್ ಮಾಡಿ. ಯಾಕಂದರೆ
ನಾನೇನು ಹೇಳ್ತೀನಿ ಅಂದರೆ, ಈಗ ನನ್ನ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಸುಮ್ಮನೆ ಬೇಕಾಬಿಟ್ಟು ಕಮೆಂಟ್ ಹಾಕ್ಬೇಡಿ. ನಿಮ್ಮ ನಂಬರ್ ಸಮೇತ ಕಮೆಂಟ್ ಹಾಕಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರು ಕಮೆಂಟ್ ಹಾಕಿ, ನಾವು ಅದಕ್ಕಿದ್ದೀವಿ. ಮೇಡಮ್ ಇವಾಗಲೂ ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟಲ್ಲಿ ಏನಾದರೂ ರಿಸಲ್ಟ್ ಬಂದಿಲ್ಲ ಅಂದರೆ 100% ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತೆ. ಸೊ ಇವತ್ತವರೆಗೂ ಎಷ್ಟೆಷ್ಟೋ ಮಾರ್ಕೆಟಲ್ಲಿ ಎಷ್ಟೆಷ್ಟೋ ಬೂಸಾ ಕಂಪ್ನಿಗಳಿದ್ದಾವೆ, ಏನೇನೋ ಪ್ರಾಡಕ್ಟ್ಸ್ ಇದ್ದಾವೆ. ಇವತ್ತವರೆಗೂ ಒಬ್ಬರು ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಯಾರು ಒಬ್ಬರು ಮಾರ್ಕೆಟಿಗೆ ಬಂದಿಲ್ಲ. ಫಸ್ಟ್ ಟೈಮ್ ನಾವೇನೇ ಬಂದಿರೋದು ಮಾರ್ಕೆಟಿಗೆ ಮನಿ ಬ್ಯಾಕ್ ಗ್ಯಾರಂಟಿ. ಈಗ ಈ ಪ್ರಾಡಕ್ಟಲ್ಲಿ ನಿಮ್ಗೆ ರಿಸಲ್ಟ್ ಬಂದಿಲ್ವಾ ಅಂದರೆ 100% ರಿಫಂಡ್ ಮಾಡ್ತೀವಿ ಅವರಿಗೆ. ಓಕೆ. ಸೊ ನಾನು ಒಂದು ರೈತರಿಗೆ ಒಂದೇ ಕೇಳ್ಕೊಳೋದು, ದಯವಿಟ್ಟು ಬಳಸ್ಬಿಟ್ಟು ಆಮೇಲೆ ನೀವು ತೀರ್ಮಾನ ಮಾಡಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ಲ ಅಂತ. ಬಟ್ ಇನ್ನೊಂದೇನು ಹೇಳ್ತೀನಿ, ಬಳಸದೆ ಮಾತ್ರ ದಯವಿಟ್ಟು ಸುಮ್ಮನೆ ಕಮೆಂಟ್ ಹಾಕೋದು. ಬೇಕಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಕಮೆಂಟ್ ಮಾಡಬೇಕಂದ್ರೆ 2 ಸೆಕೆಂಡ್ ಸಾಕು. ಬಟ್ ನಿಮಗೆ ಒಂದು ಕಮೆಂಟ್ ಸುಮ್ಮನೆ ಬೇಕಾಬಿಟ್ಟು ಕಮೆಂಟಿಂದ ಇನ್ನೊಬ್ಬನ ಲೈಫ್ನ ಯಾವತ್ತೂ ಹಾಳು ಮಾಡೋಕೆ ಹೋಗ್ಬೇಡಿ, ಇನ್ನೊಬ್ಬರು ಬಿಸ್ನೆಸ್ ಹಾಳು ಮಾಡೋಕೆ ಹೋಗ್ಬೇಡಿ. ನಿಮ್ಗೇನೋ ಡೌಟ್ ಇತ್ತಾ, ಬನ್ನಿ ನಮ್ಮ ಪ್ರಾಡಕ್ಟು ಬಳಸ್ಬಿಟ್ಟು ರಿಸಲ್ಟ್ ಇಲ್ಲ ಅಂದರೆ ಆಮೇಲೆ ಹೇಳಿ. ಶೋರ್ ಸರ್, ಸಾಕಷ್ಟು ಮಾಹಿತಿ ಹೇಳಿದ್ರಿ ಪ್ರಾಡಕ್ಟ್ ಬಗ್ಗೆ ಆ್ಯಂಡ್ ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ಕೂಡ ಹೇಳಿದ್ದೀರಾ. ಮತ್ತೆ ಇನ್ಯಾವುದೆಲ್ಲ ಪ್ರಾಡಕ್ಟ್ಸ್ ಲಾಂಚ್ ಮಾಡುವಂತಹ ಒಂದು ಉದ್ದೇಶ ಇದೆ ಮೇಡಮ್? ಇನ್ನೊಂದು ಪ್ರೆಗ್ನೆನ್ಸಿ ಕಿಟ್ ಅಂತ ಬರುತ್ತೆ ಹಸುಗಳಿಗೆ. ಏನಾಗುತ್ತೆ ಅಂದರೆ, ಒಂದ್ಸಲಿ ಹಸುಗೆ ಇನ್ಸಮಿನೇಷನ್ ಮಾಡಿದ್ಮೇಲೆ 3 ತಿಂಗಳವರೆಗೂ ರೈತರು ವೆಯ್ಟ್ ಮಾಡ್ತಾರೆ. ಸೊ ಅದು 3 ತಿಂಗಳು ಲಾಸ್ ಆಗುತ್ತೆ ರೈತರಿಗೆ. ಸೊ ನಮ್ದು ಇನ್ನೊಂದು ಏನು ಬಂದಿದೆ, ಪ್ರೆಗ್ನೆನ್ಸಿ ಕಿಟ್ ಅಂತ ಬಂದಿದೆ ಹಸುಗೆ. ಅದನ್ನ ಏನಂದ್ರೆ ಲೈಕ್ ಹಸುದು ಬ್ಲಡ್ ಸ್ಯಾಂಪಲ್, ನೆಕ್ ಹತ್ರ ಬ್ಲಡ್ ಸ್ಯಾಂಪಲ್ ಮತ್ತೆ ಯೂರಿನ್ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿದ ತಕ್ಷಣ 21 ಡೇಸಲ್ಲೇ ಗೊತ್ತಾಗುತ್ತೆ ರೈತರಿಗೆ ಹಸು ಕನ್ಫರ್ಮ್ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದೊಂದು ಪ್ರಾಡಕ್ಟ್ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಲೈಕ್ ಪ್ರಾಡಕ್ಟು ಟೆಂಪ್ರೇಚರ್ ಕಂಟ್ರೋಲ್ ಅಂತ ಇದೆ. ಹಸು ಜ್ವರ ಬಂದಿದ್ಯಾ, ಮುಂದೆ ಇನ್ನು ಎಷ್ಟು ದಿವಸಕ್ಕೆ ಹಸು ಈಟಿಗೆ ಬರ್ತದೆ. ಸೊ ಒಂದು ನೆಕ್ ಬ್ಯಾಂಡ್ ಅಂತ ಬಂದಿದೆ, ಆಲ್ರೆಡಿ ಬೇರೆ ಬ್ರ್ಯಾಂಡಲ್ಲಿ ಬಂದಿದೆ. ಸೊ ಆ ಬ್ರ್ಯಾಂಡಲ್ಲಿ ಬಂದಿರೋದೆಲ್ಲಾನು 5,000-6,000 ರೇಂಜಲ್ಲಿದೆ. ಸೊ ನಮ್ದೇನಾಗಿದೆ ಅಂದರೆ ಕಾಸ್ಟ್ ಕಮ್ಮಿ ಮಾಡಿ ಖಾಲಿ 2,000ಗೆ ಬರ್ತಾ ಇದೆ. ಪ್ರೆಗ್ನೆನ್ಸಿ ಕಿಟ್ ಅನ್ನೋದು ಈಗ ಬೇರೆ ಯಾವುದಾದ್ರು ಬ್ರ್ಯಾಂಡಲ್ಲಿ ಸುಮಾರು 450ರಿಂದ 50 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ. 136 ರೂಪಾಯಿಗೆ ರೈತರಿಗೆ ಕೊಡ್ತಾ ಇದೆ ಸೊ ನಿಮ್ಮ ಒಂದು ಕಡೆಯಿಂದ. ಸೊ ಏನಕ್ಕೆ ಅಂದರೆ ಕೆಲವೊಂದು ಜನ ಕೊಡ್ಬೋದು ಮೇಡಮ್. ನಾನೇನು ಹೇಳ್ತೀನಿ ಅಂದರೆ, ಪ್ರಾಡಕ್ಟು ತರ್ತಾರೆ, ಅದಾಗ ರಿಸಲ್ಟ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಏನು ಮಾಡ್ತಾರೆ, ಇಮಿಡಿಯೇಟ್ ಪ್ರೈಸ್ ಹೈಕ್ ಮಾಡ್ತಾರೆ. ಸೊ ಈಗ ನನಗೆ ಬೇಕು ವಸ್ತು 100 ರೂಪಾಯಿ ಆದರೂ ತಗೊಂತೀನಿ, 200 ರೂಪಾಯಿ ತಗೊಂತೀನಿ. ಸೊ ಅದೇನಾಗುತ್ತೆ ಅಂದರೆ ರೈತರಿಗೆ ಇದಾಗುತ್ತೆ. ಸೊ ನಾವು ಇವತ್ತು ಈ ಪ್ರಾಡಕ್ಟ್ ಇವತ್ತು ಏನು ಲಾಂಚ್ ಮಾಡಿದ್ವಿ ಇದೇ ಪ್ರೈಸಲ್ಲೇ ಕಂಟಿನ್ಯೂ ಆಗ್ತದೆ. ನಮ್ಮ ಪ್ರಾಡಕ್ಟ್ ಇರೋವರೆಗೂ ಇದೇ ಪ್ರೈಸಲ್ಲೇ ಕಂಟಿನ್ಯೂ ಆಗ್ತದೆ. ಹೈಕ್ ಮಾಡೋದಾಗ್ಲಿ ಇಲ್ಲ ಲೋ ಮಾಡೋದಾಗ್ಲಿ ಯಾವುದೇ ರೀತಿ ಮಾಡಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಸುಮಾರು ಒಂದು 19 ಪ್ರಾಡಕ್ಟ್ ಥರ ಬರ್ತಾ ಇದೆ ಮೇಡಮ್. ಈಗ ನಮ್ಮದು ಒಂದು ಸ್ಟೋರ್ ಕೂಡ ರೆಡಿ ಆಗ್ತಿದೆ. ಆಲ್ಮೋಸ್ಟ್ ನಮ್ದು ಇವಾಗ ಆಫೀಸಲ್ಲಿ 120+ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಇಲ್ಲಿ ಬಟ್ರಳ್ಳಿ KR ಅಲ್ಲಿ ಇದೆ ನಮ್ಮ ಆಫೀಸು. 120+ ವರ್ಕ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಖಾಲಿ ಒಂದು 10-15 ಡೇಸಲ್ಲಿ ಎಲ್ಲ ಲಾಂಚ್ ಮಾಡ್ತಾ ಇದೀವಿ. ಸೊ ನಾವೇನು ಮಾಡಿದ್ವಿ ಅಂದರೆ, ಅದೇ ಏನಾಗ್ತದೆ ಅಂದರೆ ಒಂದೇ ಸಲ ಎಲ್ಲಾನು ತಗೊಂಡ್ಬರೋದಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಸೊ ಇವತ್ತು ಪ್ರಾಡಕ್ಟ್ನ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ರೈತರು. ಸೊ ಏನಕ್ಕೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಇರೋದಕ್ಕೋಸ್ಕರ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಅಂದ್ರೆ ನಾವು ಯಾವುದೇ ಪ್ರಾಡಕ್ಟ್ ಅಂದ್ರೂ ಕೂಡ ರೆವಲ್ಯೂಷನರಿ ಪ್ರಾಡಕ್ಟೇ ತರೋದು. ಬೇರೆಯವ್ರು ಮಾಡಿರೋದನ್ನ ಬೇರೆಯವ್ರು ಮಾಡಿರೋ ಕಾಪಿ ಮಾಡೋ ಪ್ರಾಡಕ್ಟ್ ನಾವು ಯಾವತ್ತೂ ತರಲ್ಲ. ಸೊ ಇವತ್ತು ಪಾಪ ಎಲ್ಲ ಕೊಟ್ಟಿರೋ ರೈತರುಗಳೆಲ್ಲನೂ ಚೆನ್ನಾಗಿದ್ದಾರೆ. ಬೇಕಾದ್ರೆ ನಿಮಗೆ ಯಾರಿಗಾದ್ರೂ ಡೌಟ್ ಇದ್ರು ಕೂಡ ಅವ್ರ ಪ್ರಾಡಕ್ಟ್ ತಗೊಂಡಿಲ್ಲ ಅಂದ್ರೂ ಚಿಂತೆ ಇಲ್ಲ. ಯಾರಿಗಾದ್ರು ರೈತರಿಗಾದ್ರೂ ಡೌಟ್ ಇದ್ರೆ, ರಿಸಲ್ಟ್ ಬರ್ತದೋ ಇಲ್ಲ ಡೌಟ್ ಇದ್ರೆ ಅವ್ರಿಗೆ ನನ್ನ ನಂಬರ್ ಕಾಲ್ ಮಾಡಕ್ಕೆ ಹೇಳಿ. ಇಲ್ಲಿ ತಗೊಂಡಿದ್ದೆ ಅಂದ್ರೆ 1 ನಂಬರ್ 2 ನಂಬರ್ ಕೊಟ್ರೆ ನಮ್ಮವ್ರೆ ಯಾರ್ದೋ ನಂಬರ್ ಕಾಲ್ ಮಾಡಿ ತಿಳ್ಕೊಂಡು ಕೇಳಿ. ಸೊ ಅದು ಏನು ಎಲ್ಲ ಒಂದೇ ಭಾಗಕ್ಕೆ ಕೊಟ್ಟಿಲ್ಲ. ಎಲ್ಲ ಉತ್ತರ ಕರ್ನಾಟಕ ಇದೆ, ರಾಯಚೂರು ಇದೆ, ತಮಿಳ್ನಾಡು ಇದೆ, ಆಂಧ್ರ ಇದೆ, ಈ ಕಡೆ ಮೇಡಮ್ ಎಲ್ಲ ಕಡೆ ಹೋಗಿದೆ ಮೇಡಮ್ ಪ್ರಾಡಕ್ಟು. ಸೊ ಚೆನ್ನಾಗಿ ಹೋಗ್ತಿದೆ. ನನ್ನ ಉದ್ದೇಶ ಏನಂದ್ರೆ, ಯಾವುದೇ ಒಂದು ಯಾರ ಹತ್ರನಾದ್ರೂ ಅಷ್ಟೇನೆ ಹೈನುಗಾರಿಕೆಗೆ ಸಂಬಂಧಪಟ್ಟಿರೋದು ಏನಾದರೂ ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ ಅಂದ್ರೆ ದಯವಿಟ್ಟು ಮಾಡಿ. ಯಾಕಂದ್ರೆ ಒಂದು 4 ಜನ ರೈತರಿಗೆ ಒಳ್ಳೇದಾಗಬೇಕು. ಯಾರ ಹತ್ರ ಒಂದು ವಿದ್ಯೆ ಇದ್ರೆ ಆ ವಿದ್ಯೆನ 4 ಜನಕ್ಕೆ ಹಂಚಿದಾಗ್ಲೇನೆ ಆ ವಿದ್ಯೆಗೂ ಒಂದು ಅರ್ಥ ಆಗುತ್ತೆ. ನಿಮ್ಮಲ್ಲಿ ಇಟ್ಕೊಂಡು ಸತ್ರೆ ಆ ವಿದ್ಯೆಗೆ ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀವಿ, ದಯವಿಟ್ಟು ಮಾಡಿ, ನೋಡಿ, ಬಳಸ್ಬಿಟ್ಟು. ಯಾಕಂದ್ರೆ ಮೇಡಮ್ ಈಗ ನಾವೇನು ಕೇಳ್ತಿದ್ದೀವಿ, ಒಂದು ಅವಕಾಶ ಕೊಡಿ. ಈಗ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದಾರೆ, ಇನ್ನು ಹೊಸಬ್ರು ಯಾರಿದ್ದಾರೆ, ಯಾರು ಬಳಸ್ತಾರಲ್ಲ, ನಿಮ್ಗೇನೋ ಡೌಟ್ ಇದೆ ನಂಬರ್ಸು ಕೊಡ್ತೀನಿ, ಲಿಸ್ಟು ಕೊಡ್ತೀನಿ ಮೇಡಮ್. ಯಾರೇ ಒಂದು ಪ್ರಾಡಕ್ಟ್ ಲಾಂಚ್ ಮಾಡೋರು ಅವ್ರ ಅಡ್ರೆಸ್ ಹಾಕೊಂಡು ಆಫೀಸ್ ಲೊಕೇಶನ್ ನೋಡಿಕೊಂಡು, ಈಗ ನೀವು ನಮ್ಮ ವಿಡಿಯೋದಲ್ಲಿ ನಮ್ಮದು ಯೂಟ್ಯೂಬಲ್ಲಿ ಹಸು ಸಾಕಾಣಿಕೆದೆಲ್ಲ ವಿಡಿಯೋ ಮಾಡಿದ್ದೀರಾ, ನಮ್ಮ ಲೊಕೇಶನ್ ಎಲ್ಲ ನೀವು ಅಲ್ಲೇ ಇದೆ, ಯಾರಿಗಾದ್ರು ಏನೋ ಡೌಟ್ ಇದ್ರೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇವಾಗ ಮಾರ್ಕೆಟಲ್ಲಿ ಅಟ್ ಪ್ರೆಸೆಂಟ್ ಯಾರಿದ್ದಾರೆ ಅಂದರೆ, ಈ ಹಸು ಫೀಡಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರ ಮನೇಲಿ ದನಗಳೇ ಕಟ್ಟಿರಲ್ಲ, ಫೀಡ್ ಮಾಡ್ತಾ ಇರ್ತಾರೆ. ಅದು ಯಾವ ರೀತಿಯಾಗಿ ಫೀಡ್ ಮಾಡ್ತಾರೆ,
ಅವ್ರಿಗೇನಾದ್ರೂ ಅದ್ರ ಬಗ್ಗೆ ನಾಲೆಜ್ ಇರಲ್ಲ ಮೇಡಮ್. ಸುಮ್ಮನೆ ಯಾರೋ ವಸ್ತು ತಗೊಂಬರ್ತಾರೆ, ಎಲ್ಲಿಂದನೋ ಯಾರೋ ಕಳಿಸ್ತಾರೆ, ಮಾರ್ತಾರೆ. ಅದರಿಂದ ಯಾರ ರೈತರಿಗೂ ಏನು ಬೆನಿಫಿಟ್ಸ್ ಆಗಿಲ್ಲ. ಸೊ ನಾವೇನು ಹೇಳ್ತಿದೀವಿ ಅಂದರೆ ಒಳ್ಳೆ ಬೆನಿಫಿಟ್ ಇದೆ, ಎಲ್ಲನೂ ಚೆನ್ನಾಗಿದೆ ಮೇಡಮ್. ಓಕೆ, ಈಗ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಹೇಳಿದ್ರಿ ನಮ್ಮ ರೈತರಿಗೆ, ಆ್ಯಂಡ್ ಹೊಸದಾಗಿ ಲಾಂಚ್ ಆಗುವಂಥ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಹೇಳಿದ್ರಿ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಏನಿದೆ ಪುಣ್ಯಕೋಟಿ ಗೋಲ್ಡ್ 777 ಏನಿದೆ, ಈ ಒಂದು ಪ್ರಾಡಕ್ಟ್ಗೆ ಆನ್ಲೈನ್ ಡೆಲಿವರಿ ಇದೆ ಅಂತ ಹೇಳಿದ್ರಿ. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ರಿ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸೊ ಡೆಲಿವರಿ ಚಾರ್ಜಸ್ ಏನಾದರೂ ಇರುತ್ತಾ ಮೇಡಮ್? ಏನಿಲ್ಲ ಮೇಡಮ್, ಫ್ರೀ ಡೆಲಿವರಿ ಇರುತ್ತೆ. ಪ್ರಾಡಕ್ಟ್ಗೆ 1950 ಅಂತ ಕೊಡ್ತಾ ಇದೀವಿ ರೈತರಿಗೆ. 1950 ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ 1950ಗೆ ಅವ್ರ ಮನೆ ಬಾಕ್ಲು ಕೊಡ್ತೀವಿ ಮೇಡಮ್. ಸೊ 1950 ರೂಪಾಯಿ ಈ ಒಂದು ಬಾಕ್ಸ್ಗೆ. ಒಂದು ಹಸುವಿಗೆ 5 months ಅಲ್ವಾ ಹೇಳಿದ್ ನೀವು ಮೇಡಮ್? ಒಂದು ಹಸುಗೆ 5 months ಬರುತ್ತೆ. ಒಂದು ಹಸುವಿಗೆ 5 ತಿಂಗಳು ಬರುತ್ತೆ. ಅವ್ರು ಏನ್ ಮೆಜರ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಅವ್ರು ಏನ್ ಮೆಜರ್ಮೆಂಟ್ ಹೇಳಿದ್ರಲ್ಲ, ಬೆಳಿಗ್ಗೆ 15 ಗ್ರಾಮ್ ಅಂಡ್ ಈವ್ನಿಂಗ್ 15 ಗ್ರಾಮ್, ಒಂದ್ ದಿನಕ್ಕೆ 30 ಗ್ರಾಮ್ಸ್ ಅಷ್ಟು ಮಾತ್ರ ನೀವು ಇದನ್ನ ಯೂಸ್ ಮಾಡಬೇಕು ಒಂದು ಹಸುವಿಗೆ. ಕೈ ತಿಂಡಿ ಏನ್ ಕೊಡ್ತೀರಾ, ಆ ಕೈ ತಿಂಡಿ ಕೊಡೋದ್ರ ಜೊತೆಗೆ 15 ಗ್ರಾಮ್ ಅಷ್ಟು ಈ ಒಂದು ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಹಸುಗಳಲ್ಲಿ ಹಾಲು ಹೆಚ್ಚಾಗುತ್ತೆ, ಮತ್ತೆ ಕೆಚ್ಚಲು ಬಾವು ಸಮಸ್ಯೆ ಏನಾದ್ರೂ ಇದ್ರೂ ಕೂಡ ಅದು ಕಡಿಮೆ ಆಗುತ್ತೆ. ಅಂಡ್ ಮೇಡಮ್ ಒಂದು ಹಾಲು ಹೆಚ್ಚಾಗುತ್ತೆ, ಫ್ಯಾಟು SNF ಚೆನ್ನಾಗಿ ಬರುತ್ತೆ, ಮತ್ತೆ ಇನ್ನೊಂದು ಮೇಜರ್ ಪ್ರೆಗ್ನೆನ್ಸಿ ಫಲ ನಿಲ್ಲುತ್ತೆ, ಮತ್ತೆ ಕೆಚ್ಚಲು ಬಾವು ಸಮಸ್ಯೆ ಬರಲ್ಲ. ಮತ್ತೆ ಇನ್ನೊಂದೇನಂದ್ರೆ ಸರ್, ಈ ಒಂದು ಪೌಡರ್ ಅನ್ನ ಯಾವ್ಯಾವ ಹಸುಗಳಲ್ಲಿ ಯಾವ್ಯಾವ ಸ್ಟೇಜ್ ಅಲ್ಲಿ, ಈಗ ಹಸುಗಳು ಪ್ರೆಗ್ನೆನ್ಸಿಯಲ್ಲಿ ಇರುತ್ತೆ, ಇಲ್ಲ ಅಂತಂದ್ರೆ ಕರು ಹಾಕಿರುತ್ತೆ, ಇಲ್ಲ ಕೆಲವೊಂದು ಚಿಕ್ಕದಾಗಿರುತ್ತೆ. ಸೊ ಯಾವ್ಯಾವ ಸ್ಟೇಜ್ ನಲ್ಲಿ ಯಾವ್ಯಾವ ಮೆಜರ್ಮೆಂಟ್ ನಲ್ಲಿ ಬಳಸಬೇಕಾಗುತ್ತೆ ಮೇಡಮ್? ಈಗ ಹುಟ್ಟಿದ 3 ತಿಂಗಳ ಮೇಲೆ ಹುಟ್ಟಿದ ಕರು 3 ತಿಂಗಳು ಮೇಲ್ಪಟ್ಟಿರ್ಬೇಕು. ಈಗ ಹುಟ್ಟಿ 3 ತಿಂಗಳಾಗಿರ್ಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡೋದ್ರೆ ಕರುವಿಂದ ಹಿಡಿದು ಪ್ರೆಗ್ನೆನ್ಸಿ ಇರೋದು, ಡ್ರೈ ಇರೋದು, ಮಿಲ್ಕಿಂಗ್ ಕೊಡ್ತಾರೆ, ಎಲ್ಲರಿಗೂ ಸೇಮ್, ಎಲ್ಲ ಹಸುಗೂ ಸೇಮ್ ಪ್ರಪೋರ್ಷನ್. ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ಕರು ಹಾಕಿ 11 ದಿವಸವರೆಗೂ ಕೊಡಬೇಡಿ. ಏನಕ್ಕೆ ಅಂದ್ರೆ ಯಾವುದೇ ಇದೆ ಅಂತಲ್ಲ, ಯಾವುದೇ ತಿಂಡಿ ಆಗಲಿ ಕರು ಹಾಕಿದ 11 ದಿವಸವರೆಗೂ ಯಾವುದೇ ಕೈ ತಿಂಡಿ ಸಮೇತ ಕೊಡಬೇಡಿ. ಸರ್, ಈಗ ಶಿಪ್ಮೆಂಟ್ ಬಗ್ಗೆ ನಮ್ಮ ರೈತರಿಗೆ ಡೌಟ್ ಇರುತ್ತೆ. ನಮ್ಮ ಅಡ್ರೆಸ್ ಅನ್ನ ಕೊಟ್ಟಾದ್ಮೇಲೆ ಯಾವ ರೀತಿ ಡೆಲಿವರಿ ಮಾಡ್ಬೋದು, ನಮ್ಮ ಮನೆ ಬಾಗಿಲಿಗೆ ಖಂಡಿತವಾಗ್ಲೂ ಬಂದು ತಲುಪುತ್ತಾ, ನಮ್ಮ ದುಡ್ಡು ಸೇಫ್ಟಿ ಇರುತ್ತಾ ಆನ್ಲೈನ್ ಪೇಮೆಂಟ್ ಮಾಡಾದ್ಮೇಲೆ ಅನ್ನುವಂತಹ ಒಂದು ಡೌಟ್ ನಮ್ಮ ರೈತರಿಗೆ, ನೋಡುವಂತಹ ರೈತರಿಗೆ ಕಾಡ್ತಾ ಇರುತ್ತೆ. ಸೊ ಶಿಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಸರ್, ಈಗೆಲ್ಲ ಇದು ಆಲ್ರೆಡಿ ರೆಡಿ ಇದೆ ಅನ್ಸುತ್ತೆ. ಇದು ರೆಡಿ ಇದೆ, ಈಗ ಆರ್ಡರ್ ರಿಸೀವ್ ಆಗಿದೆ. ಒಂದ್ಸಲಿ ನೋಡಿ, ಇದೆಲ್ಲ ಕೂಡ ಈಗ ರೆಡಿ ಇದೆ, ಡೆಲಿವರಿ ರೆಡಿ ಇದೆ. ಸೊ ರೈತರು ಕೊಟ್ಟಂತಹ ಅಡ್ರೆಸ್ಗಳಿಗೆ ಸೊ ನೋಡ್ತಾ ಇರ್ಬೋದು, ಎಲ್ಲವನ್ನು ಕೂಡ ಲೇಬಲ್ ಮಾಡಿದ್ದಾರೆ. ಅವರ ಅಡ್ರೆಸ್ ಅನ್ನ ಕ್ಲೀನ್ ಆಗಿ ಮೆನ್ಷನ್ ಮಾಡಿ ವೈಡಾಗಿ ತಗೊಳ್ಳಿ. ಸೊ ವೈಡಾಗಿ ತಗೊಳ್ಳಿ ಎಲ್ಲ ನೀಟಾಗಿ ನೋಡಿ ಮೇಡಮ್. ಇಲ್ಲಿ ನೋಡ್ಬೋದು ನೀವು, ಉತ್ತರ ಕರ್ನಾಟಕ ಡಿಸ್ಟಿಕ್ ಇಂದ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲಾ ಕಡೆನೂ ಹೋಗ್ತಾ ಇದೆ. ಮಂಡ್ಯ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಪ್ರತಿ ಒಂದು ಕಡೆ ಎಲ್ಲಾ ಕಡೆ ಡಿಸ್ಪ್ಯಾಚ್ ಆಗ್ತದೆ ಐಟಮ್. ಮತ್ತೆ ಪ್ಯಾಕಿಂಗ್ ಅಲ್ಲೂ ಕೂಡ ಅಷ್ಟೇ ಸೇಫ್ ಆಗಿ ಮಾಡಿರ್ತೀವಿ. ಕಸ್ಟಮರ್ಗೆ ಹೋಗೋವರೆಗೂ ಅದು, ಯಾಕಂದ್ರೆ ಕಸ್ಟಮರ್ ರೈತರಿಗೆ ರೀಚ್ ಆಗ್ಬೇಕಂದ್ರೆ ಇಲ್ಲಿಂದ ಶಿಪ್ಮೆಂಟ್ ಅಲ್ಲಿ ಕೊರಿಯರ್ ಅಲ್ಲಿ ಯಾವ ತರ ಅವರು ತಗೊಂಡೋಗ್ತಾರೆ ಗೊತ್ತಾ. ಸೊ ಕಸ್ಟಮರ್ಗೆ ಹೋಗೋವರೆಗೂ ಈಗ ಏನಾಗುತ್ತೆ ಅಂದ್ರೆ, ಯಾವುದೇ ಕೊರಿಯರ್ ಅಲ್ಲಿ ಆಗಿರ್ಬೋದು ಡ್ಯಾಮೇಜು ಸಹಜ. 100 ಬಾಕ್ಸ್ 100 ಪಾರ್ಸಲ್ ಹೋದಾಗ 10 ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಕೂಡ ಇಷ್ಟೆಲ್ಲ ಕ್ಲೀನಾಗಿ ರ್ಯಾಪಿಂಗ್ ಮಾಡಿ ನಾವು ಕ್ಲೀನಾಗಿ ಕಳಿಸ್ತೀವಿ. ಅದರಲ್ಲೂ ನಮ್ಮ ಹತ್ರ ಡ್ಯಾಮೇಜ್ ಆಗಿದಿಲ್ಲ ಅಂತ ಹೇಳಲ್ಲ, ರೈತರಿಗೆ ಹೋಗೋಕೆ ಮುಂಚೆ ಡ್ಯಾಮೇಜ್ ಆಗಿದೆ. ನಾವೇನು ಮಾಡ್ತೀವಿ ಅಂದರೆ ಆ ಪೀಸ್ನ ರಿಟರ್ನ್ ತಗೊಂಡು ಇಮಿಡಿಯೇಟ್ ಹಂಗೆ ಇನ್ನೊಂದು ಹೊಸ ಪ್ರಾಡಕ್ಟ್ ಕೊಟ್ಬಿಡ್ತೀವಿ ರೈತರಿಗೆ. ಯಾಕೆಂದರೆ ನಮಗೆ ಮೇನ್ ಕನ್ಸರ್ನ್ ಇರೋದು ರೈತರ ಕನ್ಸರ್ನು. ಸೊ ಅದಕ್ಕೋಸ್ಕರ ಅವ್ರಿಗೆ ಇನ್ನೊಂದು ಹೊಸ ಪ್ರಾಡಕ್ಟ್ ಕೊಟ್ಟು ಇದು ಮಾಡ್ಬಿಡ್ತೀವಿ. ಸೊ ನಮ್ದು ಈಗ ಏನಾಗುತ್ತೆ ಅಂದ್ರೆ ಮೇಡಮ್, ಈಗ ಲೊಕೇಶನ್ ಶಿಪ್ಮೆಂಟ್ ಹೋಗ್ಬೇಕಾದ್ರೂ ಕೂಡ ಕೆಲವೊಂದು ಜನ ಕೇಳ್ತಾರೆ, ಸರ್ ಇವತ್ತು ಬೆಳಿಗ್ಗೆ ಆರ್ಡರ್ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ಬಂದ್ಬಿಡುತ್ತಾ ಅಂತ ಕೇಳ್ತಾರೆ. ಅವ್ರದ್ದೆಲ್ಲ ನೋಡಿದ್ರೆ ರಿಮೋಟ್ ಲೊಕೇಶನ್ಸ್ ಇರುತ್ತೆ. ಸೊ ಯಾವುದೇ ಪ್ರಾಡಕ್ಟ್ ಆಗಿರೋ ನಾವೇನ್ ಹೇಳ್ತೀವಿ, 3 to 4 days ಟೈಮ್ ತಗೊಂತೀವಿ. 2 ದಿವಸದಲ್ಲಿ ಹೋಗುತ್ತೆ, ಬಟ್ ಆದ್ರೂ ಕೂಡ 3 to 4 days ಟೈಮ್ ಅಂತ ಹೇಳ್ತೀವಿ. ಯಾಕಂದ್ರೆ ಈಗ ಈ ನೆಲಮಂಗಲ ಆಗಿರ್ಬೋದು, ಈ ಸೈಡ್ ಮಂಡ್ಯ ಮದ್ದೂರ್ಗೆಲ್ಲಾನು 2 days ಅಲ್ಲಿ ಡೆಲಿವರಿ ಆಗುತ್ತೆ. ಬಟ್ ಉತ್ತರ ಕರ್ನಾಟಕ ಆ ಸೈಡ್ ಎಲ್ಲ ಹೋಗ್ಬೇಕಾದ್ರೆ 3 to 4 days ಟೈಮ್ ತಗೊಳುತ್ತಲ್ಲ. ಸೊ ಅದಕ್ಕೋಸ್ಕರ 3 to 4 days ಅಂತ ಹೇಳ್ಬಿಡ್ತೀವಿ ಎಲ್ಲ ರೈತರಿಗೂ. ಸೊ ನೀವು ಆರ್ಡರ್ ಕೊಟ್ಟಂತಹ ಒಂದು 2-3 ದಿನ ಮ್ಯಾಕ್ಸಿಮಮ್ ಅಂದ್ರೆ 4 ದಿನದ ಒಳಗಡೆ ನಿಮಗೆ ನಿಮ್ಮ ಒಂದು ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ಸೊ ಯಾವುದೇ ರೀತಿಯಾದಂತಹ ಮೋಸ ಇರೋದಿಲ್ಲ. ನೀವು ಏನು ಆನ್ಲೈನ್ ಪೇಮೆಂಟ್ ಮಾಡಿದಂತಹ ಒಂದು ದುಡ್ಡಿಗೆ ಖಂಡಿತವಾಗ್ಲೂ ಭರವಸೆ ಇರುತ್ತೆ. ನಿಮ್ಮ ದುಡ್ಡಿಗೆ ತಕ್ಕಂತೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಈ ಒಂದು ಪ್ರಾಡಕ್ಟ್ ಬಂದು ತಲುಪುತ್ತೆ. ಸೊ ತಲುಪಿದಾದ್ಮೇಲೆ ಈಗ ಏನು ಇನ್ಸ್ಟ್ರಕ್ಷನ್ಸ್ ಹೇಳಿದ್ದಾರೆ ಆ್ಯಂಡ್ ಏನು ಮೆಥಡ್ ಹೇಳಿದ್ದಾರೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತೆಲ್ಲ ಕೂಡ ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡಿ. ಆ್ಯಂಡ್ ಅವರು ಕೂಡ ನಿಮ್ಮನ್ನ ಫಾಲೋ ಅಪ್ ಮಾಡ್ತಿರ್ತಾರೆ ಕಾಲ್ ಮಾಡಿ. ಸೊ ಹೇಗಿದೆ ಫೀಡ್ಬ್ಯಾಕ್, ಹೇಗಿದೆ, ಯಾವ ರೀತಿ ಮೆಷರ್ಮೆಂಟಲ್ಲಿ ಕೊಡ್ತಿದ್ದೀರಾ ಅನ್ನೋದನ್ನ
ಅದನ್ನ ಕಂಪ್ಲೀಟ್ ಆಗಿ ಅವರು ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಫೀಡ್ಬ್ಯಾಕ್ ಅನ್ನು ಕೂಡ ಅವ್ರು ತಗೊಳ್ತಾ ಇರ್ತಾರೆ. ಸೊ ನೀವು ಯೂಸ್ ಮಾಡಿದ್ದಾದ್ಮೇಲೆ ನಿಮ್ಮ ಅಕ್ಕಪಕ್ಕ ಇರುವಂತಹ ರೈತರಿಗೂ ಕೂಡ ಸಜೆಸ್ಟ್ ಮಾಡಿ ಈ ಒಂದು ಪ್ರಾಡಕ್ಟ್ ಬಗ್ಗೆ. ಸೊ ಎಲ್ಲ ರೈತರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ತಲುಪಲಿ, ಹಾಗೆ ಎಲ್ಲ ರೈತರಿಗೂ ಕೂಡ ಸಾಕಷ್ಟು ಉಪಯೋಗ ಆಗಲಿ, ಅವರ ಒಂದು ಹಸುಗಳಲ್ಲಿ ಹಾಲು ಹೆಚ್ಚಾಗಲಿ, ಹಾಗೂ ಸಾಕಷ್ಟು ಸಮಸ್ಯೆಗಳು ಕೂಡ ಅವರ ಹಸುಗಳಲ್ಲಿ ಕಡಿಮೆ ಆಗಲಿ. ಏನು ಹೇಳಿ ತಿಳಿಸಿದ್ರಲ್ಲ ಕೆಚ್ಚಲ ಬಾವು ಸಮಸ್ಯೆ, ಆ ಥರದ್ದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಸೊ ಸಾಕಷ್ಟು ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ರೈತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನಾದ್ರು ಹೇಳ್ತೀರಾ ಸರ್? ಕೊನೆಯದಾಗಿ ನಮ್ಮ ರೈತರಿಗೆ ಒಂದೇ ಮಾತು ಕೇಳೋದು, ದಯವಿಟ್ಟು ನೀವು ಬಳಸಿ ನಿಮ್ಗೆ ರಿಸಲ್ಟ್ ಬಂದ ಮೇಲೆ ಅಕ್ಕಪಕ್ಕದವ್ರಿಗೆ ಒಂದು 10 ಜನಕ್ಕೆ ಹೇಳಿ. ನಿಮ್ಗೆ ರಿಸಲ್ಟ್ ಬಂದು ನಿಮಗೆ ಅದು ಒಳ್ಳೇದಾಯಿತು ಅಂದಂಗೆ ಮಾತ್ರ ಹೇಳಿ, ಆಗಿಲ್ಲ ಅಂದರೆ ನಾವು ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತೀವಿ. ಎಲ್ಲರಿಗೂ ಆಗಿದೆ. ಸೊ ನಿಮಗೂ ಯಾರು ಬಳಸ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಒಂದೇ ಒಂದು ಹೇಳೋದಂದರೆ ದಯವಿಟ್ಟು ವಿಶ್ವಾಸ ಇಟ್ಟು ಒಂದ್ಸಲಿ ಪರ್ಚೇಸ್ ಮಾಡಿ ಯೂಸ್ ಮಾಡಿ ನೋಡಿ, ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೈನುಗಾರಿಕೆ ಬಗ್ಗೆ ನಿಮ್ಮ ಈ ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದ್ದೀರಾ. ಸೊ ನಮ್ಮ ರೈತರು ಖಂಡಿತವಾಗ್ಲೂ ವಿಡಿಯೋನ ಕಂಪ್ಲೀಟ್ ನೋಡಿ ಈ ಒಂದು ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿ ಸುತ್ತಮುತ್ತಲಿರುವಂತಹ ರೈತರಿಗೂ ಕೂಡ ತಿಳಿಸ್ತಾರೆ. ಖಂಡಿತ ಆ ಒಂದು ಭರವಸೆ ನಮಗೂ ಕೂಡ ಇದೆ. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋವನ್ನ ನಿಮ್ಮ ಸುತ್ತಮುತ್ತಲಿರುವಂತಹ ರೈತರಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಮೊದಲಿಗೆ ನೀವು ವಿಡಿಯೋನ ನೋಡ್ಬೋದು ಮಿಸ್ ಮಾಡದೆ. ಹಾಗಾದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬೈ.